ಓರ್ವ ಮುಸ್ಲಿಂ ಡಾಕ್ಟರ್, ಅವಳು ಮಾರಕ ರೋಗ ಓವಾರಿಯನ್ ಕ್ಯಾನ್ಸರ್ ಇಂದ ಬಳಲುತ್ತಿದ್ದಳು ಸುಮಾರು 4 ವರ್ಷದಿಂದ. ಇಂಥ ಒಂದು ಭಯಂಕರವಾದಂಥ ಮಾರಕ ರೋಗದಲ್ಲಿ ಬಳಲುತ್ತಿರ್ತಕ್ಕಂಥ ಇವಳು ಬಳಲುತ್ತಿರ್ತಕ್ಕಂಥ ಇವಳು ಬಹಳ ಕಾರ್ಯಗಳಿಂದ ಅವಳು ಹುಡುಕಿ ನೋಡಿದ್ಲು, ಶೋಧನೆ ಮಾಡಿ ನೋಡಿದ್ಲು, ಎಲ್ಲ ರೀತಿಯಾದಂಥ ಅಧ್ಯಯನ ನಡೆಸಿದ್ಲು. ಗುಣಮುಖಳಾಗಲಿಕ್ಕೆ ಆಸ್ಪದ ಅವಕಾಶವಾಗಲಿಲ್ಲ, ಅವಳಿಗೆ ಆಸ್ಪದವಾಗಲಿಲ್ಲ. ಆದರೆ ಒಂದು ಕಾರ್ಯವನ್ನು ಮಾತ್ರ ನಿಮ್ಮ ಬಳಿಗೆ ನಾನು ತರಬೇಕು. ಅವಳಷ್ಟಕ್ಕೆ ಬಿಟ್ಬಿಡ್ಲಿಲ್ಲ. ಹಾಗೆ ಅವಳು ದಿನಗಳದಂತೆ 4 ವರ್ಷಗಳ ಕಾಲ ಅವಳು ಅದರಿಂದ ಬಳಲ್ತಾ ಇದ್ದಳು. ಪ್ರೈಸ್ ಲಾರ್ಡ್ ಜೀಸಸ್. 4 ವರ್ಷ ಕಾಲಗಳಿಂದ ಅವಳು ಬಳಲ್ತಾ ಇದ್ದಳು. ಬಳಲ್ತಾ ಇರುವಾಗ ಅವಳು ಏನ್ ಮಾಡಿದ್ಲು, ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಅವಳು ಆ ಕರ್ತನ ಕೃಪೆ ಅವಳಿಗೆ ನೋಡ್ರಿ ಹೇಗೆ ದೊರಕಿತ್ತು. ತದನಂತರ ಸಾಮಾಜಿಕ ಜಾಲತಾಣದಲ್ಲಿ ತನಗೆ ಆಗಿರ್ತಕ್ಕಂಥ ಓವಾರಿಯನ್ ಕ್ಯಾನ್ಸರ್ ಇಂದ ಹೇಗೆ ಗುಣಮುಖಳಾಗಬೇಕು, ಇದರಿಂದ ಎಲ್ಲಾದ್ರೂ ಒಂದು ಪರಿಹಾರ ಇರಬಹುದು ಅನ್ನತಕ್ಕಂಥ ಒಂದು ನಂಬಿಕೆ, ಒಂದು ಆಸೆ ಅವಳಲ್ಲಿ ಉಂಟಾಯಿತು. ಆಸೆ ನಿಮಿತ್ತ ಅವಳು ಏನ್ ಮಾಡಿದ್ಲು ಅಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಹುಡುಕಲು ಆರಂಭ ಮಾಡಿರುವಾಗ ಆ ಸಮಯದಲ್ಲಿ ವಿಧ ವಿಧವಾದಂಥ ರೆಮಿಡಿಗಳನ್ನು ಅಂದ್ರೆ ಉಪಶಮನಗಳನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಹುಡುಕ್ತಾ ಇರುವಾಗ ಅವಳಿಗೆ ಆ ಸ್ವಸ್ಥತೆ ಒಂದು ಕ್ರೈಸ್ತ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ನಲ್ಲಿ ಕ್ರೈಸ್ತ ಸೇವಕರು ಸುವಾರ್ತೆಯನ್ನು ಸಾರ್ತಾ ಇರುವ ಸಮಯದಲ್ಲಿ ಓರ್ವ ಹೆಣ್ಮಗಳು ಅಂಥದೇ ಒಂದು ಕ್ಯಾನ್ಸರ್ ಇಂದ ಗುಣಮುಖಳಾಗಿದ್ದಾಳೆ ಎಂಬುದಾಗಿ ಸಾಕ್ಷಿ ಹೇಳಿದ್ಲು. ಆ ಸಾಕ್ಷಿ ಹೇಳಿರತಕ್ಕಂಥ ವಿಡಿಯೋ ಅವಳನ್ನು ಯೇಸು ಕ್ರಿಸ್ತನಲ್ಲಿ ಆಸಕ್ತಿ ಹುಟ್ಟಿಸಿತ್ತು. ಯೇಸು ಕ್ರಿಸ್ತನಲ್ಲಿ ಆಸಕ್ತಿ ಹುಟ್ಟಿಸಿ ಆಗ ಅವಳು ಏನ್ ಮಾಡಿದ್ಲು ಅಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕೆಂಬುದಾಗಿ ವಿಧ ವಿಧವಾದಂಥ ವಿಡಿಯೋಗಳನ್ನು, ಬೇರೆ ಬೇರೆ ಸೇವಕರಿಂದ ಬರ್ತಕ್ಕಂಥ ವಿಡಿಯೋಗಳನ್ನು ಮತ್ತು ಅಧ್ಯಯನ ಮಾಡ್ತಾ ಇದ್ಲು, ಸ್ಟಡಿ ಮಾಡ್ತಾ ಇದ್ಲು, ಹುಡುಕ್ತಾ ಇದ್ದಳು. ದಯಮಾಡಿ ಕೇಳ್ತೀರಿ, ಹುಡುಕಿರಿ ನಿಮಗೆ ಸಿಗೋದು, ತಟ್ಟರಿ ನಿಮಗೆ ತೆರಲ್ಪಡೋದು, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ಬೇಡಿಕೊಳ್ಳಿರಿ ಕೊಡಲ್ಪಡುವುದು, ಹುಡುಕ್ರಿ ಅಥವಾ ತಟ್ಟರಿ ತೆರಲ್ಪಡುವುದು, ಹುಡುಕ್ರಿ ಸಿಗುವುದು. ಈ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿರ್ತೀವಿ. ಇದೇ ದಿನಗಳದಂತೆ ಅವಳು ಸುಮಾರು ದಿನಗಳಾದ ನಂತರ ಅವಳ ಹೃದಯದಲ್ಲಿ ನಂಬಿಕೆ, ದೇವರ ವಾಕ್ಯವನ್ನು ಕೇಳುವುದರಿಂದ, ಸಮಾಧಾನದ ಸುವಾರ್ತೆಯನ್ನು ಕೇಳುವುದರಿಂದ, ಈ ಸಾಕ್ಷಿ ಅನೇಕ ರೋಗಿಗಳು ಗುಣವಾಗಿರ್ತಕ್ಕಂಥ ಈ ಸಾಕ್ಷಿಯನ್ನು ಕೇಳುವುದರಿಂದ ಅವಳ ಜೀವನದಲ್ಲಿ ಒಂದು ನೂತನವಾದಂಥ ಆಸೆ ಹುಟ್ಟಿತ್ತು. ಏನಂತ ಹೇಳ್ಕೊಂಡು, ನಾನು ಗುಣವಾಗುವ ಸಾಧ್ಯತೆಗಳು ಈ ಒಂದು ಕರ್ತನಾದ ಯೇಸು ಕ್ರಿಸ್ತನಿಂದ ಉಂಟಾಗುವುದೆಂಬ ಆಸೆ ಅವಳಿಗುಂಟಾಯಿತು. ಆ ನಿರೀಕ್ಷೆ ಅವಳಲ್ಲಿ ಉಂಟಾಯಿತು. ಆಗ ಆ ಯೂಟ್ಯೂಬ್ ಮೂಲಕ, ಮಾಧ್ಯಮದ ಮೂಲಕವಾಗಿ, ಈ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಅವಳು ಕೇಳುತ್ತಿರ್ತಕ್ಕಂಥ ದೇವರ ವಾಕ್ಯವು ಅವಳ ಜೀವನದಲ್ಲಿ ಅತ್ಯಂತ ಅದ್ಭುತವಾದಂಥ ವಿಶ್ವಾಸ, ಸಾಸಿವೆ ಕಾಳಷ್ಟು ವಿಶ್ವಾಸವನ್ನು ಅವಳ ಜೀವನದಲ್ಲಿ, ಅವಳ ಮನಸ್ಸಿನಲ್ಲಿ ಉಂಟಾಯಿತು.
ಉಂಟಾದ ನಂತರ ಆ ನಂಬಿಕೆ ಕೇಳ್ತಾ ಇರೋದ್ರೆ ಅವಳಲ್ಲಿ ನಂಬಿಕೆ ಉಂಟಾಗಿರೋದನ್ನ ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಈ ನಂಬಿಕೆ ಕ್ರಿಯಾ ರೂಪದಲ್ಲಿ ಅವಳಲ್ಲಿ ಪ್ರಕಟವಾಯಿತು. ನನ್ನ ಎಲ್ಲ ಆತ್ಮೀಯರಾಗಿರ್ತಕ್ಕಂಥವ್ರಿಗೆ ಒಳ್ಳೆ ಸಂದೇಶ. ಪ್ರಾರ್ಥನೆ ಮಾಡದೆ ಸಮಯವನ್ನು ವ್ಯರ್ಥ ಮಾಡ್ತಿರ್ತಕ್ಕಂಥ, ಬೈಬಲ್ ಓದದೆ ದೇವರ ವಾಕ್ಯವನ್ನು ಕೇಳದೆ ಸಮಯವನ್ನು ವ್ಯರ್ಥ ಮಾಡ್ತಿರ್ತಕ್ಕಂಥ, ಅನಾರೋಗ್ಯದಲ್ಲಿರ್ತಕ್ಕಂಥವ್ರು, ದುಃಖ ಬಾಧ್ಯಗಳಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ವಾರ್ತೆ ಹೇಳ್ತಾ ಇದ್ದೆ ನಾನು. ಅದೇನಂದ್ರೆ, ಪ್ರೈಸ್ ದಿ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಅದು ಮತ್ತೇನಲ್ಲ, ಯೇಸು ಕ್ರಿಸ್ತನ ಈ ಸುವಾರ್ತೆಯನ್ನು ಅವಳು ಕೇಳ್ತಾ ಇರುವುದರಿಂದ ಅವಳಿಗೆ ನಂಬಿಕೆ ಉಂಟಾಯಿತು. ಅವಳು ತನ್ನ ರೂಮ್ನಲ್ಲಿ ಕಣ್ಣೀರು, ದುಃಖ, ಬಾಧೆ, ವೇದನೆ, ಆಶಾಭಂಗಪಟ್ಟವಳಿಗೆ ಒಂದು ಆಶಾ ಕಿರಣ ಅವಳಲ್ಲಿ ಉದಯಿಸಿರುವಾಗ ಯೇಸು ಕ್ರಿಸ್ತನ ಈ ಸಮಾಧಾನದ ವಾರ್ತೆ ಅವಳ ಜೀವನದಲ್ಲಿ ಬಹಳ ಅದ್ಭುತವಾದಂಥ ಪರಿವರ್ತನ ಉಂಟಾಯಿತು. ಅವಳು ಆಗಲೇ ಎದ್ದುಕೊಂಡು ಮೊಣಕಾಲ ಮೇಲೆ ಬಿದ್ದು ಅವಳು, ಏಸಯ್ಯ, ನೀನು ನಿಜವಾಗಲೂ ಇರುವಾತನು, ನೀನು ಹಾಗೇ ಮೇಲಕ್ಕೆ ಎತ್ತಲ್ಪಟ್ಟಿದೆ ಎಂಬುದಾಗಿ ನಮ್ಮ ಧರ್ಮದವರು ಹೇಳ್ತಾರೆ, ನಮ್ಮ ಕುರಾನ್ಗಳಲ್ಲಿ ಕೂಡ ನಮ್ಮ ಧರ್ಮದವರು ಹೇಳ್ತಾರೆ, ನಂಬಿಕೆ ಇದೆ ಎಂಬುದಾಗಿ. ನೀನು ಜೀವವುಳ್ಳ ಒಂದು ಪೈಗಂಬರ್, ಪ್ರವಾದಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಆದರೆ ಗುಣಪಡಿಸೋದು ನೀನು ನಿಜವಾದರೆ, ನೀನು ಇರುವನಾದರೆ ನನ್ನನ್ನು ಗುಣಪಡಿಸು, ನನಗೆ ದರ್ಶನ ಕೊಡು, ನನಗೆ ಪ್ರಕಟವಾಗು ಎಂಬುದಾಗಿ ಅವಳು 20 ನಿಮಿಷ ಕಾಲಕ್ಕೆ ಕಣ್ಣೀರು, ಕಳವಳ, ತವಕ, ಆಸಕ್ತಿ, ನಿಜವಾಗಲೂ ದೇವರಿಂದ, ಆ ಯೇಸು ಕ್ರಿಸ್ತನಿಂದ ನನಗೆ ಉಪಶಮನ ಉಂಟಾಗುತ್ತದೆ ಅನ್ನತಕ್ಕಂಥ ಒಂದು ಆಸೆಯಿಂದ ಅವಳು ಪ್ರಾರ್ಥನೆ ಮಾಡಲು ಆರಂಭ ಮಾಡಿದ್ಲು. ಆಗ ಆಗಿದ್ದೇನೆಂದ್ರೆ, 20 ನಿಮಿಷ ಆಯ್ತು. ದೇವ್ರ ಮಕ್ಕಳಿಗೆ ಕೇಳ್ತೀರಿ ಜಾಗ್ರತೆಯಿಂದ, ಯಾಕಂದ್ರೆ ಪ್ರತಿಯೊಂದಕ್ಕೂ ಕರ್ತನ ವಾಕ್ಯ ಆಧಾರ ಇದೆ ನಮಗೆ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ, ನನ್ನವರೆಂದು ಕರೆಯಲ್ಪಟ್ಟಿರುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು, ದುರ್ಮಾರ್ಗತನವನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖದರ್ಶನವನ್ನು ಹುಡುಕಿ ನನ್ನನ್ನು ಪ್ರಾರ್ಥಿಸುವುದಾದರೆ ನಾನು ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ಅವಳು ಗೊತ್ತಿಲ್ಲ ಅದು. ಆದರೂ ಅವಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಿರುವಾಗ 20 ನಿಮಿಷ ಆಯಿತು, ಯಾವ ಉತ್ತರ ಅವಳಿಗೆ ಸಿಗಲಿಲ್ಲ. ಉತ್ತರ ಸಿಗದೇ ಇರದ ಕಾರಣದಿಂದ ಅವಳು ಹೋಗಿ ತನ್ನ ಹಾಸಿಗೆ ಮೇಲೆ, ಬೆಡ್ ಮೇಲೆ ಮಲ್ಕೊಂಡ್ಳು. ಇವಳು ಸಾಮಾನ್ಯವಾದವಳಲ್ಲ, ಮಾನಸಿಕ ಅಂದರೆ ಮನಃಶಾಸ್ತ್ರಜ್ಞ ವೈದ್ಯರು ಎಂಬುದಾಗಿ, ಮಾನಸಿಕ ರೋಗಕ್ಕೆ ವಿಶೇಷ ತಜ್ಞಳಾಗಿ ತರಬೇತಿ ಪಡೆದು ಅಮೆರಿಕದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಅವಳು ಸೇವೆ ಸಲ್ಲಿಸುತ್ತಾ ಇದ್ದಾಳೆ. ಅವಳು ಮೂಲತಃ ಅಲ್ಜೇರಿಯಾ ಎಂಬ ದೇಶದವಳು. ಅಲ್ಜೇರಿಯಾ ಅಂದ್ರೆ ಇದು ನಾರ್ತ್ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ದೇಶವಾಗಿದೆ. ಇವಳೊಂದು ಮುಸ್ಲಿಂ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಆದರೆ ಈಗ ಸ್ವಸ್ಥತೆ, ಅನಾರೋಗ್ಯದ ಪರಿಸ್ಥಿತಿ ಬಂದಿರುವಾಗ ಅವಳು ಯಾರೇ ಇರಲಿ, ನನಗೆ ಗುಣ ಮಾಡುವರು ಯಾರಾದರೂ ಇದ್ದಾರೆ ಎಂಬುದಾಗಿ ಹುಡುಕಿಕೊಂಡು, ಯೇಸು ಕ್ರಿಸ್ತನ ಹೊರತು ಈ ಲೋಕದಲ್ಲಿ ಯಾರು ಈ ಭಯಂಕರವಾದ ಮಾರಕ ರೋಗದಿಂದ ಗುಣಪಡಿಸುವುದಿಲ್ಲ, ಆತನಿಂದಲೇ ಗುಣಮುಖರಾಗ್ತಾ ಇದ್ದಾರೆ ಅನೇಕ ಜನ ಎಂಬುದಾಗಿ ವಿಡಿಯೋಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥ ಈ ವಿಡಿಯೋಗಳಲ್ಲಿ ಅವಳು ಕೇಳಿಕೊಂಡು ಅವಳಲ್ಲಿ ಏನ ಶಾಸ್ತ್ರೀಕಳಷ್ಟು ನಂಬಿಕೆ ಬಂತು. ಅದರ ನಿಮಿತ್ತ ಅವಳು ಪ್ರಾರ್ಥನೆ ಮಾಡಿದಳು. ನನ್ನ ಪ್ರಿಯ ಸಹೋದರಿ ಅವರು ಕ್ರೈಸ್ತವಳಲ್ಲ. ಅನೇಕ ಆತ್ಮೀಯರಿಗೆ ಇದು ದೊಡ್ಡ ಪಾಠ. ಪ್ರಾರ್ಥನೆ ಮಾಡದೆ ಸಮಯವನ್ನು ವ್ಯರ್ಥ ಮಾಡ್ತಿರ್ತವ್ರಿಗೆ. ಇವಳು ಕ್ರೈಸ್ತವಳಲ್ಲದಾಗಿದ್ರು ತವಕ ಭಾರದಿಂದ ಪ್ರಾರ್ಥನೆ ಮಾಡಿದ್ರು. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ಯೇಸು ಬಹಳ ಚೆನ್ನಾಗಿದೆ. ಬೇಡಿಕೊಳ್ಳಿರಿ ಕೊಡಲ್ಪಡುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು, ಹುಡುಕುರಿ ನಿಮಗೆ ಸಿಗೋದು, ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಕೊಡಲ್ಪಡುವುದು. ಪ್ರತಿಯೊಬ್ಬರಿಗಂದ್ರೆ ಇದು ಕ್ರೈಸ್ತವರಿಗೆ ಮಾತ್ರ ಕೊಡಲಾಗಿರತಕ್ಕಂಥ ವಾಗ್ದಾನ ಅಲ್ಲ, ಮಾನವನಾಗಿ ಇರುವ ಪ್ರತಿಯೊಬ್ಬರಿಗೂ ಕೊಡಲಾಗಿರ್ತಕ್ಕಂಥ ವಾಗ್ದಾನವಾಗಿರೋದ್ರಿಂದ ಕ್ರೈಸ್ತವ ಯೇಸು ಕ್ರಿಸ್ತನು ಯಹೂದ್ಯರಿಗಾಗಿ ಅಥವಾ ಕ್ರೈಸ್ತರಿಗಾಗಿ ಆತ ನಂಬಿದವರಿಗೆ ಮಾತ್ರ ಅಲ್ಲ ಆತನು ಬಂದಿದ್ದು,
ಜಗತ್ತಿನ ಎಲ್ಲ ಜನರ ಕಲ್ಯಾಣಕ್ಕಾಗಿ, ವಿಮೋಚನೆಗಾಗಿ, ರಕ್ಷಣೆಗಾಗಿ ಮತ್ತು ಅವರೆಲ್ಲರ ಸಮೃದ್ಧಿ ಅಭಿವೃದ್ಧಿಗಾಗಿ ಯೇಸು ಈ ಲೋಕಕ್ಕೆ ಬಂದನು ಅನ್ನತಕ್ಕಂಥ ಸತ್ಯ ಈ ಪ್ರತಿಯೊಂದು ವಾಗ್ದಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆಗ ಇವಳು ಪ್ರಾರ್ಥನೆ ಮಾಡಿದ 20 ನಿಮಿಷದ ನಂತರ ಅವಳು ತನ್ನ ಹಾಸಿಗೆ ಮೇಲೆ ಹೋಗಿ ಮಲ್ಕೊಂಡ್ಳು. ಮಲ್ಕೊಂಡಿದ ಮೇಲೆ ಅವಳಿಗೆ ಮಧುರವಾದಂಥ ಒಂದು ಸ್ವರ ಕೇಳಿಸಲ್ಪಟ್ಟಿದ್ದು, ಟರ್ನ್ ಅರೌಂಡ್ ಎಂಬುದಾಗಿ, ನನ್ನ ಕಡೆ ತಿರುಗಿ ಎಂಬುದಾಗಿ. ಆಗ ಅವಳು ಒಂದು ರೀತಿಯಾದಂಥ ಬೇಸತ್ತುಕೊಂಡು, ಬೇಸರವಾಗಿ ಅವಳು ಆ ಪಕ್ಕದಲ್ಲಿ ತಿಳ್ಕೊಂಡಿದ್ದಾಳೆ. ಏನು ನೋಡಿದ್ ಬಿಡು ಎಂಬುದಾಗಿ ತಿಳ್ಕೊಂಡು ಹೀಗೆ ತಿಳ್ಕೊಳ್ತಾ ಇದ್ಲು, ಅದೊಂದು ನನ್ನ ಕಲ್ಪನೆ ಇರ್ಬೋದು ಎಂಬುದಾಗಿ. ಆದರೆ ಇನ್ನೊಂದು ಸಾರಿ ಕೇಳಿಸಲ್ಬಿಟ್ಟು, ಟರ್ನ್ ಅರೌಂಡ್, ನನ್ನ ಕಡೆ ತಿರುಗಿಕೋ, ನನ್ನ ನೋಡು ಎಂಬುದಾಗಿ ಮತ್ತು ಅವಳಿಗೆ ಸ್ವರ ಕೇಳಿಸಲ್ಪಡುತ್ತೆ. 2ನೇ ಸಾರಿ ಬಹು ಬಲವಾಗಿ ಅವಳು ಆ ಸ್ವರವನ್ನು ಕೇಳಿದ್ಲು. ಕೇಳಿದ್ದ ಕೂಡಲೇ ಅವಳು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಳು. ತಿರುಗಿ ನೋಡಿದ ಕೂಡಲೇ ಬಿಳಿ ಅದ್ಭುತವಾದಂಥ ಅಗಮ್ಯವಾದಂಥ ಬೆಳಕಿನಲ್ಲಿ, ಸುಂದರವಾದಂಥ ಬೆಳಕಿನಲ್ಲಿ, ಆ ಬೆಳಪಿನಲ್ಲಿ ಕೂಡ ಅದ್ಭುತವಾದಂಥ ಸೌಂದರ್ಯ, ಆತನ ಮೇಲಿಂದ ಗೌನು, ಆತನ ತಲೆ, ಆತನ ಕಣ್ಣು, ಆತನ ದೃಷ್ಟಿ, ಆತನ ತಲೆ, ಆತನ ಮುಖ ನೋಡ್ತಾ ಇರುವಾಗ ಅದ್ಭುತವಾದಂಥ ದೃಶ್ಯ. ಏಸಯ್ಯ, ನೀ ನನಗೆ ಪ್ರಕಟವಾಗು, ನೀನು ಇರುವಾತನಾಗಿದ್ರೆ ನನಗೆ ಗುಣಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ ಇವಳು ಯೇಸು ಕ್ರಿಸ್ತನ ಅವಳಿಗೆ ಪ್ರಕಟವಾಗಿ ಇರುವಾಗ ಯೇಸು ಕ್ರಿಸ್ತನ ಆ ಮುಖ ದರ್ಶನ, ಆ ದಿವ್ಯ ದರ್ಶನವನ್ನು ನೋಡಿ, ಆ ಅದ್ಭುತವಾದಂಥ ಆ ದೃಶ್ಯವನ್ನು ನೋಡಿ ಅವಳ ಹೃದಯ, ಅಂತರಾತ್ಮ, ಪ್ರಾಣಗಳು, ಬಹಳ ಚೆನ್ನಾಗಿ ಹೇಳಿದಾಳೆ, ಇಟ್ ಪಿಯರ್ಸ್ಡ್ ಮೈ ಹಾರ್ಟ್ ಅಂಡ್ ಸೋಲ್ ಎಂಬುದಾಗಿ. ತನ್ನ ಹೃದಯ, ಪ್ರಾಣ, ಆತ್ಮವನ್ನು ತೂರಿ ಹೋಗುವಷ್ಟಕ್ಕೂ ಬಲವಾದಂಥ ಆ ದರ್ಶನವನ್ನು ನೋಡಿದ ಕೂಡಲೇ ಅವಳಿಗೆ ಎಷ್ಟೋ ನಂಬಿಕೆ, ಇನ್ನು ನಾನು ಗುಣಮುಖನಾಗುವುದು ಮಾತ್ರ ಖಚಿತ ಎಂಬ ದೃಢ ನಂಬಿಕೆ ಅವಳಿಗುಂಟಾಯಿತು. ಅದಕ್ಕೆ ಅಷ್ಟಕ್ಕೆ ಅವಳು ಬೀಳಿಲ್ಲ. ಆ ದಿನ ಅವಳಿಗೆ ಪತ್ತೆಯಾಗಿದ್ದ ನಂತರ 4 ವರ್ಷದಿಂದ ಪತ್ತೆಯಾಗಿ ಅಲ್ಲಾಡ್ತಿರುವಾಗ ಓವಾರಿಯನ್ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಲ್ಲ ಎಂಬುದಾಗಿ ಪತ್ತೆಯಾಗಿದ್ದ ಕೂಡಲೇ, ಗಂಭೀರವಾಗಿ ಹೇಳ್ತಿರಲ್ವಿಯಾ, ಪತ್ತೆಯಾಗಿದ್ದ ಕೂಡಲೇ ಅವಳು ಆ ದುಃಖದಿಂದ ಇರುವ ಅವಳಿಗೆ ಒಂದು ಆಶಾ ಕಿರಣ ಉದಯಿಸಿ ಅವಳಿಗೆ ಸಂತೋಷ, ಹರ್ಷ ಉಂಟಾಗಿದ್ದ ಕೂಡಲೇ ಅವಳು ಮರಣ ದಿನ, ಆತನ ದರ್ಶನವನ್ನು ನೋಡಿದ ಮರಣ ದಿನ ಅವಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚ್ಗಳನ್ನು, ಕ್ರೈಸ್ತ ಸಭೆಗಳನ್ನು ಹುಡುಕ್ತಾ ಇದ್ದವಂತೆ. ಹುಡುಕಿ ಅದರಲ್ಲಿ ಅವಳು ಕೇಳುತ್ತಿರ್ತಕ್ಕಂಥ ಕೆಲವು ವಾಕ್ಯಗಳ ನಿಮಿತ್ತ, ನೀನು ನಂಬಿ ಯೇಸು ಕ್ರಿಸ್ತನನ್ನು ನಿನ್ನ ರಕ್ಷಕನಾಗಿ, ಒಡೆಯನಾಗಿ ನಂಬಿ, ಮಾರ್ಕ್ ಸುವಾರ್ತೆ 16:16 ದೀಕ್ಷಾ ಸ್ನಾನ ಪಡೆದುಕೊಂಡ್ರೆ ರಕ್ಷಣೆ ಹೊಂದುವಿ ಎಂಬುದಾಗಿ. ನಂಬಿ ದೀಕ್ಷಾ ಸ್ನಾನ ಹೊಂದಿದವರು ರಕ್ಷಣೆ ಹೊಂದುವರು, ನಂಬದಿರುವರು ನಾಶವಾಗುವರು ಎಂಬುದಾಗಿ. ನಂಬಿ ದೀಕ್ಷಾ ಸ್ನಾನ ಹೊಂದವರು ರಕ್ಷಣೆ ಅಂದ್ರೆ, ಅವಳು ಹೌದು ನಾನು ಯೇಸುವನ್ನು ನಂಬಿದ್ದೇನೆ, ಈಗ ದೀಕ್ಷಾ ಸ್ನಾನ ಮಾಡಿಕೊಂಡ್ರೆ ಖಂಡಿತವಾಗಿ ನಾನು ಈ ರೋಗದಿಂದ, ಈ ಭಯಂಕರವಾದ ಮಾರಕ ರೋಗದಿಂದ ರಕ್ಷಣೆ ಹೊಂದುತ್ತೇನೆ ಅನ್ನತಕ್ಕಂಥ ನಂಬಿಕೆ ಮೂಡಿತು. ನೋಡ್ರಿ, ವಾಕ್ಯಗಳು ಯಾವ ರೀತಿಯಲ್ಲಿ ಅವಳ ಮನಸ್ಸೊಳಗೆ ಕೆಲಸ ಮಾಡಿದೆ ಎಂಬುದಾಗಿ. ನಂಬಿದರೆ ರಕ್ಷಣೆ, ಆ ರಕ್ಷಣೆ ಏನಂದ್ರೆ ಪರಲೋಕಕ್ಕೆ ಹೋಗುವುದು ಮಾತ್ರ, ಪರಲೋಕ ಬಿಟ್ಟು ಮತ್ತು ಬೇರೆ ಯಾವುದಲ್ಲ. ರಕ್ಷಣೆ ಅಂದ್ರೆ ಸ್ವಸ್ಥತೆ ಅಲ್ಲ ಎಂಬುದಾಗಿ ಹೇಳತಕ್ಕಂಥ ನನ್ನ ಅಮಾಯಕ ಮಿತ್ರರಿಗೆ ಇವಳು ಅರ್ಥ ಮಾಡಿಕೊಂಡಿರ್ತಕ್ಕಂಥ ದೃಷ್ಟಿಕೋನವನ್ನು ನೋಡುವಾಗ ನಾವು ಜಾಗ್ರತೆ ಪಡಬೇಕು. ನಂಬಿ ದೀಕ್ಷಾ ಸ್ನಾನ ಪಡ್ಕೊಂಡಿದ್ದವರು ರಕ್ಷಣೆ ಹೊಂದುವರು. ಇವಳು ಹೌದು ನನಗೆ ರೋಗದಿಂದ, ಈ ಮರಣಕರವಾದಂಥ ವ್ಯಾಧಿಯಿಂದ, ಮರಣದಿಂದ ನನಗೆ ರಕ್ಷಣೆ ಉಂಟಾಗುತ್ತದೆ ಎಂಬ ನಂಬಿಕೆಯಿಂದ ಅವಳೇನು ಮಾಡಿದ್ಲು, ಆ ದಿವ್ಯ ದರ್ಶನ ನೋಡಿ, ಜೀವವುಳ್ಳವನಾಗಿದ್ದ ಆ ಯೇಸು ಕ್ರಿಸ್ತನ ದಿವ್ಯ ದರ್ಶನ ನೋಡಿದ ಕೂಡಲೇ ಮರಣ ದಿನ ಅವಳು ಒಂದು ಸಭೆ ಹುಡುಕಾಡಿದ್ಲೆ. ಆ ಸಭೆ ಅವಳಿಗೆ ಸರಿಯಾದ ಸಭೆ ಅವಳ ಗಮನಕ್ಕೆ, ಅವಳ ದೃಷ್ಟಿಗೆ ಸಿಗಲಿಲ್ಲದ ಕಾರಣದಿಂದ ಅವಳು ಮತ್ತು ತಿರುಗಿ ಪ್ರಾರ್ಥನೆ ಮಾಡಿದ್ಲು. ಕರ್ತನೇ ನನಗೆ ಸರಿಯಾದ ಸಭೆಯನ್ನು
ತೋರಿಸಿಕೊಡು ದೇವ್ರ ಕರ್ತನೆ. ಅದರಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡು ನಾನು ನಿನ್ನನ್ನು ನಂಬಿ ಆ ರಕ್ಷಣೆ ಏನಿದೆ ಅದು ನಾನು ಹೊಂದಬೇಕೆಂಬುದಾಗಿ, ಪಾಪ ಶಾಪ ಪಾಪದಿಂದ ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋಗುವುದು ಅಂತ ತಿಳ್ಕೊಂಡಿಲ್ಲ ಅವಳು. ನನ್ನ ಪ್ರಿಯ ಸಹೋದರಿ ಸಹೋದರೇ, ರೋಗದಿಂದ, ಈ ಮಾರಕ ರೋಗದಿಂದ, ಮರಣದಿಂದ ನಂಬುವುದರ ಮೂಲಕವಾಗಿ ನನಗೆ ರಕ್ಷಣೆ ದೊರಕುತ್ತದೆ ಎಂಬ ಮನವರಿಕೆ, ತಿಳುವಳಿಕೆ ಅವಳಿಗೆ ಉಂಟಾಯಿತು. ಆ ನಂಬಿಕೆ ಉಂಟಾಯಿತು. ಅದರ ನಿಮಿತ್ತ ಅವಳು, ಆ ನಂಬಿಕೆ ನಿಮಿತ್ತ ಅವಳು ಮತ್ತೊಂದು ಸಭೆಯನ್ನು ಹುಡುಕಿ ಆ ಸಭೆಯಲ್ಲಿ ಹೋಗಿ ಅವಳು ದೀಕ್ಷಾಸ್ಥಾನ ಪಡ್ಕೊಳ್ಳಿ ಕೇಳಿರುವಾಗ ಆ ಸಭಾಪಾಲಕರು ಬಹಳ ಆಶ್ಚರ್ಯಚಕಿತರಾದ್ರು. ಅಪ್ಪ, ಏನಪ್ಪ ಇವಳು ನೋಡಿದ್ರೆ ಮುಸ್ಲಿಂ ಡಾಕ್ಟರ್, ಮನಃಶಾಸ್ತ್ರಜ್ಞಳು, ಇವಳೇನೋ ನಮ್ಮ ಮೇಲೆ ಆರೋಪ ಹೊರಿಸೋದಕ್ಕಾಗಿ ಯಾರಾದರೆ ಕುತಂತ್ರ ರಚಿಸಿದ್ದಾರೆ ಎಂಬುದಾಗಿ ಹೆದರ್ಕೊಂಡಿದ್ರು. ಆದರೂ ಅವಳ ಹತ್ರ ಮಾತನಾಡಿ ಅವಳು ಹೇಗೆ ದರ್ಶನ ನೋಡಿದ್ಲು, ಅವಳಿಗೆ ಓವಾರಿಯನ್ ಕ್ಯಾನ್ಸರ್ ಇಂದ ಬಳಲುತ್ತಿದ್ದಳು ಎಂಬುದಾಗಿ 4 ವರ್ಷದಿಂದ ಅದರ ಸ್ಕ್ಯಾನಿಂಗ್ ರಿಪೋರ್ಟ್ಗಳನ್ನು, ತಪಾಸಣೆಯ ರಿಪೋರ್ಟ್ಗಳನ್ನು ನೋಡಿ, ಗುಣವಾಗಿದ್ದ ನಂತರ ಬಂದಿರತಕ್ಕಂಥ ಆ ರಿಪೋರ್ಟ್ಗಳನ್ನು ನೋಡಿ ಅದರ ಬಗ್ಗೆ ವಿಚಾರಣೆ ನಡೆಸಿ ಅಲ್ಲಿರತಕ್ಕಂಥ ಕ್ರೈಸ್ತ ಪಾಸ್ಟರ್ ಅವರು ಅವಳಿಗೆ ದೀಕ್ಷಾಸ್ನಾನ ಕೊಟ್ಟರು. ಅವಳು ಚರ್ಚ್ನಲ್ಲಿ ದೀಕ್ಷಾಸ್ನಾನ, ಈ ಒಂದು ದೀಕ್ಷಾಸ್ನಾನಗಳಲ್ಲ, ಅವಳು ನದಿಯಲ್ಲಿ, ಕೊಳದಲ್ಲಿ, ಟ್ಯಾಂಕ್ಗಳಲ್ಲಿ ಕೊಡ್ತಕ್ಕಂಥ ದೀಕ್ಷಾಸ್ಥಾನ ಇದು ಸರಿಯಾದ ದೀಕ್ಷಾಸ್ಥಾನ ಎಂಬುದಾಗಿ ದೇವರು ಅವಳಿಗೆ ದರ್ಶನದಲ್ಲಿ ತೋರಿಸಿಕೊಟ್ಟಿರುತ್ತೆ. ಎಂಥ ಬುದ್ಧಿವಂತಳು ಇವಳು. ಪ್ರೈಸ್ ಲಾರ್ಡ್ ಜೀಸಸ್. ಡಾಕ್ಟರ್ ಆಗಿದ್ದಾಳೆ. ನಾರ್ತ್ ಆಫ್ರಿಕಾ, ಅಲ್ಜೇರಿಯಾ ದೇಶಕ್ಕೆ ಸಂಬಂಧಪಟ್ಟಿದ್ದಳು. ಅಮೆರಿಕದಲ್ಲಿ ವೈದ್ಯಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾಳೆ. ಇದಾದ ನಂತರ ದೀಕ್ಷಾಸ್ಥಾನ ಪಡೆದುಕೊಂಡಿದ ಮೇಲೆ ಅವಳಿಗೆ ವಿಶೇಷವಾದಂಥ ಒಂದು ನೂತನವಾದಂಥ ಬದಲಾವಣೆ ಅವಳು ಉಂಟಾಯಿತು. ಇಲ್ಲೊಂದು ಕಾರ್ಯ ನಾವು ಗಮನಿಸಬೇಕು. ದೀಕ್ಷಾಸ್ಥಾನ ಪಡೆದುಕೊಂಡಿದ್ದಾಳೆ ಹೊರತು ಅವಳಿಗೆ ಮನೆಗೆ ಬಂದು ಆ ಸಮಯದಲ್ಲಿ ರಾತ್ರಿಯಲ್ಲಿ ಅವಳು ತನ್ನ ಹಾಸಿಗೆ ಮೇಲೆ ಮಲಗಿರುವಾಗ ಅವಳ ಮೇಲೆ ಕರ್ತನ ಆತ್ಮ ಇಳಿದು ಬಂತು. ಈ ವಿಷಯ ನಾವು ಮಿಸ್ ಆಗಬಾರದು ಎಂಬುದಾಗಿ ಇದನ್ನು ನಿಮ್ಮ ಹತ್ರ ತಂದಿದೆ. ನಾನು ದೀಕ್ಷಾಸ್ನಾನ ಪಡೆದುಕೊಂಡು ನಂಬಿದವರಿಗೆ ರಕ್ಷಣೆ ಉಂಟಾಗುವುದು, ಹೌದು ನನಗೆ ರಕ್ಷಣೆ ಉಂಟಾಗಿದೆ, ನನಗೆ ಈ ಶಾಪದಿಂದ, ರೋಗದಿಂದ, ಬಾರಿಗಳ ರಕ್ಷಣೆ ಉಂಟಾಗಿದೆ ಎಂಬ ನಂಬಿಕೆಯಿಂದ ಅವಳು ಸಂತೋಷದಿಂದ ಬಂದು ತನ್ನ ಹಾಸಿಗೆ ಮೇಲೆ ಮಲಗಿರುವಾಗ, ಪವಿತ್ರಾತ್ಮದ ಅಭಿಷೇಕ ಬಂದಿರುವಾಗ ಅವಳು 1 ಅಲ್ಲ 2 ಅಲ್ಲ 3 ತಾಸು ಸತತ ಅನ್ಯ ಭಾಷೆಗಳು ಮಾತಾಡಲು ತೊಡಗಿದಳು. ಅವಳು ಮಾತಾಡ್ತಾ ಇದ್ದಾಳೆ. ಆದರೆ ಅವಳು ಹೇಳ್ತಾ ಇದ್ದಾಳೆ, ಬಹಳ ಚೆನ್ನಾಗಿದೆ, ಮಾತಾಡುವ ಭಾಷೆ ಇಟ್ಸ್ ವೆರಿ ಸ್ಟ್ರೇಂಜ್ ಲ್ಯಾಂಗ್ವೇಜ್. ಐ ಡಿಡ್ ನಾಟ್ ಸ್ಪೀಕ್ ಎನಿ ಟೈಮ್ ಎವರ್ ಇನ್ ಮೈ ಲೈಫ್. ನಾನು ಯಾವತ್ತೂ ಮಾತಾಡಲಿಲ್ಲ. ಯಾಕಂದ್ರೆ ಅವಳಿಗೆ ಅನ್ಯ ಭಾಷೆ ಮಾತನಾಡುವುದು ಒಂದು ಆತ್ಮಿಕವಾದಂಥ ಒಂದು ವರ ಇದೆ ಎಂಬುದಾಗಿ ಅವಳಿಗೆ ಅದರ ಕುರಿತು ಮಾಹಿತಿ ಇಲ್ಲ. ಆದರೂ ಅವಳು ನಂಬಿರುವುದರಿಂದ ದೇವರು ಕನಿಕರ ತೋರಿ ಅವಳಿಗೆ ಆತ್ಮಾಭಿಷೇಕದಿಂದ ತುಂಬಿದು ಮಾತ್ರ ಅಲ್ಲದೆ 3 ತಾಸುಗಳು ಸತತ ಅನ್ಯ ಭಾಷೆಗಳಲ್ಲಿ ಮಾತಾಡ್ತಿರುವಾಗ ಅವಳು ಕಂಡುಕೊಂಡಿದ್ದೇನೆಂದರೆ, ಅವಳ ಒಳಗಿರ್ತಕ್ಕಂಥ ದುರಾತ್ಮಗಳು, ಅವಳ ಒಳಗಿರ್ತಕ್ಕಂಥ ಆ ಅಶುದ್ಧಾತ್ಮವು, ಅವಳ ಒಳಗಿರ್ತಕ್ಕಂಥ ಅಪವಿತ್ರವಾದಂಥ ಅಪನಂಬಿಕೆ ಉಳ್ಳಂಥ ಏನೇನಿದೆ ಆತ್ಮಗಳೆಲ್ಲ ತನ್ನ ಒಳಗಿಂದ ಹೊರಗೆ ಹೋಗುವುದನ್ನು ತಾನು ತನ್ನ ಆತ್ಮ ಕಣ್ಣುಗಳಿಂದ ನೋಡ್ತಾ ಅದನ್ನು ಗ್ರಹಿಸಿದಳು. ಅವಳು ಮೊದಲೇ ಸೈಕಾಟ್ರಿ ಅಂದರೆ ಮಾನಸಿಕ ರೋಗ ತಜ್ಞಳವಳು. ಅವಳಿಗೆ ಆತ್ಮಗಳಂದರೆ ಎಷ್ಟು ಮಾತ್ರಕ್ಕೂ ನಂಬಿಕೆ ಇಲ್ಲ. ಆತ್ಮಗಳಂದರೆ ಎಷ್ಟು ಮಾತ್ರಕ್ಕೂ ಅವಳಿಗೆ ನಂಬಿಕೆ ಇಲ್ಲ. ಆದರೂ ಅವಳು ಈ ದುರಾತ್ಮಗಳು ತನ್ನಿಂದ ಹೊರಗೆ ಹೋಗುತ್ತಿರುವುದನ್ನು ಸ್ಪಷ್ಟವಾಗಿ ಗಮನಿಸಿ ಅದನ್ನು ಅರಿತುಕೊಂಡು ಅದನ್ನು ತಿಳಿದುಕೊಂಡು ಅವಳು ಆ ಸಮಯದಲ್ಲಿ 3 ತಾಸುಗಳು ಅವಳು ಅನ್ಯ ಭಾಷೆಗಳು ಮಾತಾಡ್ತಾ ಇರುವಾಗ 3ನೇ ತಾಸಿಗೆ ಸುಮಾರು ಅವಳು ಅನ್ಯ ಭಾಷೆಗಳನ್ನು ಮಾತಾಡೋದು ನಿಲ್ಲಿಸಿದ ಕೂಡಲೇ 4 ವರ್ಷದಿಂದ ಓವಾರಿಯನ್ ಕ್ಯಾನ್ಸರ್ ಇಂದ ಬಳಲುತ್ತಿರ್ತಕ್ಕಂಥ ಅವಳು 3 ತಾಸುಗಳು ಅನ್ಯ ಭಾಷೆ ಮಾತಾಡಿದ ನಂತರ ಸಂಪೂರ್ಣ ಉಪಶಮನ, ರಿಲೀಫ್, ಸಂಪೂರ್ಣ ಸ್ವಸ್ಥತೆಯನ್ನು ಅವಳು ಅನುಭವಿಸಿದಳು. ರೆಸ್ಟ್, ಎಲ್ಲ ಹೇಳ್ತೀರಿ, ರೆಸ್ಟ್, ವಿಶ್ರಾಂತಿ. ಅಕ್ಷರ ಸಹಿತವಾಗಿ ಬೈಬಲ್ನಲ್ಲಿರುವ ವಚನಗಳು ನೆರವೇರಿದವಳ ಜೀವನದಲ್ಲಿ. ಕೊನೆ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂಬುದಾಗಿ ಅಪೊಸ್ತಲ ಕೃತ್ಯ ನಾವು ನೋಡಿದ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ
ಕೊನೆ ಕಾಲದಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ನಾನು ಸುರಿಸುತ್ತೇನೆ ಎಂಬುದಾಗಿ ಹೇಳಿರುವ ಮಾತು. ಅವರಲ್ಲಿ ಯವನಸ್ಥರು ದರ್ಶನ ನೋಡುವರು, ಪ್ರವಾದಿಸುವರು, ವೃದ್ಧರು ಕನಸು ನೋಡುವರು ಮತ್ತು ದಾಸದಾಸಿಯರಿಗೂ ನಾನು ಅವರ ಮೇಲೆ ಕೂಡ ಅಭಿಷೇಕವನ್ನು ಸುರಿಸುತ್ತೇನೆ, ಅವರು ಕೂಡ ಪ್ರವಾದಿಸುವರು ಎಂಬ ಮಾತು ಅಕ್ಷರ ಸಮೇತವಾಗಿ ಅವಳ ಜೀವನದಲ್ಲಿ ನೆರವೇರಿತ್ತು. ಇನ್ನು ಕೆಲವು ಕಾರ್ಯಗಳ ಗಮನಕ್ಕೆ ತರಬೇಕು. ನಾನು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 17-19 ನಾವು ನೋಡ್ತೇವೆ. ಯೋವೇಲ್ ಪ್ರವಾದಿ ಹೇಳಿರ್ತಕ್ಕಂಥ ಪ್ರವಚನ ಇದು ನೆರವೇರಿತು. ಇದು ಜಾಗೃತಿ ಕೇಳ್ತೀರಿ. ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಅವಳು ಅರಿಯದ ಭಾಷೆಯಿಂದ ಮಾತಾಡ್ತಿರುವಾಗ ಅವಳಿಗೆ ಅರ್ಥ ಆಗ್ತಲ್ಲ, ಆದ್ರೆ ಅವಳಿಗೆ ಆ ದೇಹದಲ್ಲಿ ಅನುಭವಿಸುತ್ತಾ ಇದ್ದಾಳೆ. ಆ ದುರಾತ್ಮಗಳೆಲ್ಲ ಹೋಗುವುದನ್ನು ಅಕ್ಷರ ಸಹಿತವಾಗಿ ಲಿಟ್ರಲಿ ವಾಸ್ತವಿಕವಾಗಿ ಆ ಉಪಶಮನ, ಆ ವಿಶ್ರಾಂತಿ, ಆ ಒಂದು ಸ್ವಸ್ಥತೆ ಅವಳು ಅನುಭವಿಸುವುದನ್ನು ಉತ್ಸಾಹದಿಂದ ಘೋಷಣೆ ಮಾಡ್ತಾ ಇದ್ದಾಳೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದರ ನಿಮಿತ್ತ ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳೋಣ. ಯಾಕಂದ್ರೆ ನಮ್ಮವರಿಂದ ಈ ಸೂಚಕ ಕಾರ್ಯಗಳು, ಹೌದು, ಅನ್ಯ ಭಾಷೆಗಳು ಅರಿಯದವರಿಗೆ ದೇವರು ಅಂದ್ರೆ ಯೇಸು ಕ್ರಿಸ್ತನು ಹೇಳಲಿಕ್ಕೆ ಮುಂಚೆ ಯೆಶಾಯ ಪ್ರವಾಚಕನು ಪ್ರವಚನ ಹೇಳಿದನು. ಬಹಳ ಅದ್ಭುತವಾದಂಥ ಮಾತಿದ್ದು. ಆ ಸಮಯದಲ್ಲಿ ಇವಳು ಈ ಗುಣಮುಖಳಾಗಿ, ಸ್ವಸ್ಥಳಾಗಿ, ಪರಿಶುದ್ಧಳಾಗಿ ಅವಳು ದಿನಾಂಕ ಆ ರಾತ್ರಿ ಜುಲೈ 13ಗೆ ದೀಕ್ಷಾ ಸ್ನಾನ ಪಡ್ಕೊಂಡು ಆ ರಾತ್ರಿ ಗುಣಮುಖಳಾದಳು. ಅವಳು ಕೆಲವು ದಿನಗಳು ಪ್ರಾರ್ಥನೆಯಲ್ಲಿ ಬೈಬಲನ್ನು ಓದ್ತಾ, ಯೂಟ್ಯೂಬ್ಗಳಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಾ ತನ್ನನ್ನು ವೃದ್ಧಿಪಡಿಸಿಕೊಂಡು, ಭಕ್ತಿ ವೃದ್ಧಿ ಮಾಡಿಕೊಂಡು, ತನಗೆ ಸಂಪೂರ್ಣವಾದಂತಹ ಪುಷ್ಟೀಕರಣ ಕನ್ಫರ್ಮ್ ಆದ ನಂತರ ತನಗಿರ್ತಕ್ಕಂಥ ತನ್ನ ಗೈನಕಾಲಜಿಸ್ಟ್ ಅಂದ್ರೆ ಗರ್ಭ ಹಾಗೂ ಪ್ರಸೂತಿ ರೋಗ ತಜ್ಞರು, ವೈದ್ಯರು, ಡಾಕ್ಟರ್, ಗೈನಕಾಲಜಿಸ್ಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಗರ್ಭ ಹಾಗೂ ಪ್ರಸೂತಿ ರೋಗ ತಜ್ಞರು ಎಂಬುದಾಗಿ. ಇವರನ್ನು ಕನ್ಸಲ್ಟ್ ಮಾಡಬೇಕು, ಸಂದರ್ಶಿಸಬೇಕು. ಅವಳು ಸಂದರ್ಶಿಸಿ ಅವಳ ಮತ್ತೊಂದು ಸಾರಿ ಸ್ಕ್ಯಾನಿಂಗ್ ಇವೆಲ್ಲ ಆದ ನಂತರ ಸಂಪೂರ್ಣ ಗುಣಮುಖಳಾಗಿದ್ದ ನಂತರ ಆ ಡಾಕ್ಟರ್ ಗೈನಕಾಲಜಿಸ್ಟ್ ಯಾರಂದ್ರೆ ಯಹೂದಿ ಡಾಕ್ಟರ್ ಆಗಿದ್ದ, ಜೂ ಅಂದ್ರೆ ಇಸ್ರಾಯೇಲಿ. ಆ ಯಹೂದಿ ಡಾಕ್ಟರ್ ಇದನ್ನು ಕೇಳಿದ ಕೂಡಲೇ ಆಗಲಿ ಅಲ್ಟ್ರಾಸೌಂಡ್ ಮಾಡೋಣ ಎಂಬುದಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅವಳಿಗೆ ಸಂಪೂರ್ಣ ಗುಣಮುಖಳಾಗಿದ್ದಾಳೆ. ಒಂದು ಕೂಡ ಅಲ್ಲೇ ಒಂದು ಕಣವಾಗಲಿ, ಒಂದು ಅಣು ಆಗಲಿ ಅಲ್ಲೇ ಬಿಡಲ್ಪಡಿಲ್ಲ, ಸಂಪೂರ್ಣ ಸ್ವಸ್ಥತೆ ಆಗಿದೆ ಎಂಬುದಾಗಿ ಅವಳಿಗೆ ರಿಪೋರ್ಟ್ ವರದಿಯನ್ನು ಕೊಟ್ಟರು. ಆಗ ಯಹೂದಿ ಡಾಕ್ಟರ್ ಈ ಅನ್ಯ ಮುಸ್ಲಿಂ ವೈದ್ಯಳು ಗುಣಮುಖಳಾಗಿ ಆ ಡಾಕ್ಟರ್ ಕೇಳ್ತಾನೆ, ನೀನು ಗುಣ ಹೇಗೆ ಆಗಿದೆ ಎಂಬುದಾಗಿ ತಿಳಿಸಿ ಎಂಬುದಾಗಿ ಹೇಳಿರುವಾಗ ಅವಳು ಆ ರಾತ್ರಿ ದೈವ ದರ್ಶನ ಆಗಿದ್ದು, ಯೇಸು ಕ್ರಿಸ್ತನ ದರ್ಶನ ಕೊಟ್ಟಿದ್ದು, ಅನಂತರ ಅವಳು ಹೋಗಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದು. ಅವಳು ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಪರಿಶುದ್ಧಾತ್ಮಾಭಿಷೇಕ ತೆಗೆದುಕೊಂಡು ತನ್ನ ಹಾಸಿಗೆ ಮೇಲೆ ಆತ್ಮಾಭಿಷೇಕದಿಂದ 3 ತಾಸುಗಳು ಅನ್ಯ ಭಾಷೆ ಮಾತಾಡಿ ಗುಣಮುಖಳಾಗಿದ್ದೆಲ್ಲ ಹೇಳಿದ್ರು. ಹೇಳಿದ ಕೂಡಲೇ ಯಹೂದಿ ಡಾಕ್ಟರ್ ಏನು ಹೇಳಿದ್ರಂದ್ರೆ, ಐ ಬಿಲೀವ್ ಗಾಡ್, ನಾನು ನಂಬುತ್ತೇನೆ ದೇವರನ್ನು. ಈ ಮಾತನ್ನು ನಾನು ಕೇಳಿದ ಕೂಡಲೇ ನನಗೆ ನೆನಪು ಬಂದಿದ್ದು ಅದ್ಭುತವಾದಂಥ ಅನ್ಯ ಭಾಷೆ ಮಾತನಾಡುವ ಜನರ ಮೂಲಕವಾಗಿ, ತೊದಲಾಡುವ ಭಾಷೆ ಮಾತನಾಡುವ ಜನರ ಮೂಲಕವಾಗಿ ನಾನು ಈ ಜನರ ಸಂಗಡ ಮಾತನಾಡುವೆನು, ಆದರೂ ಇವರು ನನ್ನನ್ನು ಕೇಳಿಸಿಕೊಳ್ಳುವುದಿಲ್ಲ. ಅದು ನಾವು ಯೆಶಾಯ ಪ್ರವಾಚಕನ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಸತ್ಯವನ್ನು ನಾವು ನೋಡ್ತೇವೆ. ಅದು ಅದೇ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ 2ನೇ ಅಧ್ಯಾಯ, ಅಪೊಸ್ತಲರ 2ನೇ ಅಧ್ಯಾಯ 17ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ತದನಂತರ ಇದೆಲ್ಲ ಹೇಳಿದ ನಂತರ, ಇವೆಲ್ಲ ಆದ ನಂತರನು ನಾನು ಇವರ ಸಂಗಡ ಮಾತನಾಡುವೆನೆಂಬುದಾಗಿ ಹೇಳಿರುವ ಮಾತು ಯೆಶಾಯ ಪ್ರವಾಚಕನ ಪುಸ್ತಕ 28:11 ಆ ಮಾತು ನೋಡ್ತಾ ಇದ್ದೇವೆ. ದಯಮಾಡಿ ಗಮನಿಸ್ತೀರಿ, ಓದ್ತೀರಿ. 11, ಫಾರ್ ವಿತ್ ಸ್ಟಾಮರಿಂಗ್ ಲಿಪ್ಸ್ ಅಂಡ್ ಅನದರ್ ಟಂಗ್ ಹೀ ವಿಲ್ ಸ್ಪೀಕ್ ಟು ದಿಸ್ ಪೀಪಲ್. ಈ ಜನರು ಅಂದ್ರೆ ಯಹೂದ್ಯರು, ಈ ಜನರು ಇಸ್ರಾಯೇಲ್ ಜನಾಂಗದ ಸಂಗಡ ಅನ್ಯ ಭಾಷೆ ಮಾತನಾಡುವವರು, ತೊದಲಾಡುವ ಅನ್ಯ ಭಾಷೆ ಮಾತನಾಡುವ ಜನರ ಓದ್ರಿ, ಹೌದು
ತೊದಲು ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿ ಯೆಹೋವನು ಈ ಯಹೂದ್ಯರು ಇಸ್ರಾಯೇಲ್ ಜನಾಂಗದ ಸಂಗಡ ಮಾತನಾಡುವನು. ಆತನು ಅಷ್ಟೇ, ಮೊದಲು ಹಿರಿಯರಿಗೆ ಅಷ್ಟೇ ಸಾಕು, ಥ್ಯಾಂಕ್ ಯು. ಆದರೂ ಈ ಜನರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದೇ ಮಾತನ್ನು ಅಪೊಸ್ತಲ ಪೌಲು ಮೊದಲೇ ಕೊರಿಂಥಿ 14ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳಲಾಗಿದೆ. ಇದೇ ಮಾತನ್ನು ಈ ಅನ್ಯ ಭಾಷೆದ ಕುರಿತು ಹೇಳುವಾಗ ಅಪೊಸ್ತಲ ಪೌಲ್ ನೋಡ್ರಿ ಎಷ್ಟು ಅದ್ಭುತವಾದಂಥ ಜ್ಞಾನಿ. ಅನ್ಯ ಭಾಷೆಯವರ ಮೂಲಕವಾಗಿಯೂ ಪರದೇಶಸ್ಥರ ತೊದಲು ನಾಲ್ಗೆಯಿಂದಲೂ ನಾನು ಅಂದ್ರೆ ಯೆಹೋವನು ಈ ಜನರು ಸಂಗಡ ಅಂದ್ರೆ ಯಹೂದ್ಯರ ಸಂಗಡ ಇಸ್ರಾಯೇಲರ ಸಂಗಡ ಮಾತನಾಡುವೆನು. ಆದರೂ ಅವರು ನನ್ನ ಮಾತಿಗೆ ಕಿವಿ ಕೊಡುವುದಿಲ್ಲ. ನಂಬಿರ್ತಾರೆ, ಆದರೆ ಕಿವಿ ಕೊಡುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಇದು ಅನ್ಯ ಭಾಷೆಗಳ ಕುರಿತು ಮೊದಲು ಕೊರಿಂಥಿ 14ನೇ ಅಧ್ಯಾಯ 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇದು ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ಅನ್ಯ ಭಾಷೆಯನ್ನು ಮಾತಾಡುವಾಗ ಅವಳಿಗೆ ಆಗಿರ್ತಕ್ಕಂಥ ಸ್ವಸ್ಥತೆ ಆಶ್ಚರ್ಯವಾದುದು. ಆದರೆ ಇದು ಸಾವಿರಾರು ವರ್ಷದ ಕೆಳಗೆ ಪ್ರವಚನಾತ್ಮಕವಾಗಿ ನುಡಿದಿದ್ದು ಕೂಡ ಉಂಟು. ಇದು ಯೆಶಾಯ ಪ್ರವಾಚಕನ ಪುಸ್ತಕ. ಅನ್ಯ ಭಾಷೆಗಳು, ಒಬ್ಬಳ ಅನ್ಯಳು ಅನ್ಯ ಭಾಷೆಗಳು ಪರಿಶುದ್ಧಾತ್ಮ ಅಭಿಷೇಕ ಪಡ್ಕೊಂಡು 3 ತಾಸುಗಳು ಅನ್ಯ ಭಾಷೆಗಳು ಮಾತನಾಡ್ತಾ ಮುಗಿದ ಕೂಡಲೇ ಅವಳಿಗಾಗುತ್ತೆ ಅಂತ ಗುಣಮುಖ, ಉಪಶಮನ, ಆ ವಿಶ್ರಾಂತಿ, ಶಾಂತಿ. ಯೆಶಾಯ ಪ್ರವಾಚಕನ ಪುಸ್ತಕ 33ನೇ ಅಧ್ಯಾಯ 19ನೇ ವಚನ. ಈ ಅನ್ಯ ಭಾಷೆದ ಕುರಿತು ಯೇಸು ಕ್ರಿಸ್ತನು ಮುಂಚೆ, ಕ್ರಿಸ್ತ ಪೂರ್ವಕ್ಕಿಂತ ಮುಂಚೆ ಯೆಶಾಯ ಪ್ರವಾಚಕನು ಹೇಗೆ ಇದರ ಬಗ್ಗೆ ನೋಡಿದ ಎಂಬುದಾಗಿ. ಯಾಕಂದ್ರೆ ಇವಳಿಗಾಗಿರೋ ಸ್ವಸ್ಥತೆ, ಯಾರ್ಯಾರಿಗೆ ರೋಗ ಗುಣ ಆಗ್ತಾ ಇಲ್ಲ, ಪರಿಶುದ್ಧಾತ್ಮ ಅಭಿಷೇಕ ಹೊಂದಿರತಕ್ಕಂಥ ಸಭೆಗಳಿಗೆ ಹೋಗಿ, ಆತ್ಮಾಭಿಷೇಕದಿಂದ ತುಂಬಿರುವ ಸಭೆಗಳಿಗೆ ಹೋಗಿ ಆ ಅಭಿಷೇಕವನ್ನು ಪಡಿಕೊಂಡು ನಂಬಿ ಅನ್ಯ ಭಾಷೆಗಳು ಮಾತಾಡೋದ್ರ ಮೂಲಕವಾಗಿ ಕೂಡ ನಿಮಗೆ ಉಪಶಮನ, ರೆಸ್ಟ್, ಸ್ವಸ್ಥತೆ ಹೇಗಿದೆ ಎಂಬುದಾಗಿ ನೋಡೋಣ. ಓದ್ತೀರಿ 33 ಯೆಶಾಯ ಪ್ರವಾಚಕನ ಪುಸ್ತಕ 33:19. ಅನ್ಯ ಭಾಷೆಯನ್ನು ನೀನು ಅಂದ್ರೆ ಗ್ರಹಿಸಲಾರದೆ ತೊದಲು ಮಾತುಗಳನ್ನು ಆಡುವ ಆ ಜನರನ್ನು ಕಾಣದೇ ಇರುವಿ. ನಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣ ದೃಷ್ಟಿಸಿರಿ. ಯೆರೂಸಲೇಮು, ಕಿಂಗ್ ಜೇಮ್ಸ್ ಓದ್ರಿ ಬಿಡ್ರಮ್ಮ, ನಾನೇ ಓದ್ತೀನಿ. ಯೆಶಾಯ ಪ್ರವಾಚಕನ ಪುಸ್ತಕ 22:11-12 ಟು ಹೂಮ್ he said, this is the rest. ಇದುವೇ ಮಾನವರಿಗೆ ವಿಶ್ರಾಂತಿ, ಶಾಂತಿ, ಉಪಶಮನ. ಏನು? ಅನ್ಯ ಭಾಷೆಗಳನ್ನು ಮಾತನಾಡುವನು ದನಿದು ಬಳಲು ಕುಸಿದು ದನಿದು ಹೋಗಿದ್ದವನಿಗೆ ಅನ್ಯ ಭಾಷೆಗಳಿಂದ ಮಾತನಾಡುವುದೇ ಅವನ ಆತ್ಮ ಪ್ರಾಣ ದೇಹಕ್ಕೆ ವಿಶ್ರಾಂತಿ. ಅದುವೇ ಅವನಿಗೆ ನೂತನವಾದಂಥ ಪುಷ್ಟಿ, ನವೀಕರಣವನ್ನು ಉಂಟು ಮಾಡ್ತದೆ ಎಂಬುದಾಗಿ ಕಿಂಗ್ ಜೇಮ್ಸ್ ಬೈಬಲಲ್ಲಿ ನಾವು ನೋಡ್ತೇವೆ. ಅಂಡ್ ದೇ ವುಡ್ ಹಿಯರ್, ಇದನ್ನು ಇಸ್ರಾಯೇಲ್ ಜನಾಂಗ ಕೇಳುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಒಂದು ವೈದ್ಯಳು ಈ ಅದ್ಭುತವಾದಂಥ ಸ್ವಸ್ಥತೆಯನ್ನು ಪಡೆದುಕೊಂಡಿರುವ ವಿಧಾನವನ್ನು ಕೇಳಿ, ಈ ಒಂದು ಪ್ರೊಸೀಜರನ್ನು ಕೇಳಿ, ಯಹೂದಿ ಗೈನಕಾಲಜಿಸ್ಟ್, ಪ್ರಸೂತಿ ಹಾಗೂ ಗರ್ಭರೋಗ ತಜ್ಞರಾಗಿರ್ತ ವಿಶೇಷ ವೈದ್ಯನು ಆಶ್ಚರ್ಯಚಕಿತನಾಗಿ ಎಸ್ ಐ ಬಿಲೀವ್ ಗಾಡ್ ಎಂಬುದಾಗಿ ಹೇಳಿದ. ಯಹೂದಿ ಈ ಮಾತನ್ನ ಐ ಬಿಲೀವ್ ಗಾಡ್ ಅಂದಾಗ ನನಗೆ ನೆನಪು ಬಂದಿದ್ದು ಇದೇ ವಚನ. ಯಾಕಂದ್ರೆ ಈ ಯಹೂದ್ಯರ ಸಂಗಡ ಯೆಹೋವನು ಅನ್ಯ ಭಾಷೆ ಮಾತನಾಡುವ ಜನರ, ಅದು ತೊದಲು ಮಾತನಾಡುವ ಜನರ ಮೂಲಕವಾಗಿ ಈ ಜನರಿಗೆ ನಾನು ಮಾತನಾಡುವೆನು, ಆದರೂ ಇವರು ಗ್ರಹಿಸುವುದಿಲ್ಲ ಅದನ್ನೆಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವಳು ಗುಣಮುಖಳಾಗಿದ್ದ ನಂತರ ಈ ಯಹೂದಿ ಡಾಕ್ಟರ್ ಒಂದು ಸಲಹೆ ಕೊಡ್ತಾನೆ.
ನೀನು ಒಂದು ಡಾಕ್ಟರ್, ಒಂದು ಖ್ಯಾತ ಡಾಕ್ಟರ್ ಆಗಿದೆ, ಯಾರಿಗಾದ್ರೆ ಹೇಳಕ್ಕೆ ಹೋಗಿದೆ ಇದು ನಿನ್ನನ್ನು ಮಾನಸಿಕ ರೋಗ ತಜ್ಞಳೆಂಬುದಾಗಿ ಜನರು ನಂಬುತ್ತಾರೆ. ಇದನ್ನು ಹೇಳಿದ್ರೆ ನಿನಗೆ ಬಹಳ ಅವಮಾನ ಬರ್ತದೆ. ಏನು ಇವಳು ಇಂಥದ್ದು ನಂಬ್ತಾ ಇದ್ದಾಳಲ್ಲ, ಆತ್ಮಿಕವಾದದ್ದು ಯಾವುದು ಕಣ್ಣಿಗೆ ಕಾಣುತ್ತೆ ಎಂಬುದಾಗಿ ಹೇಳ್ತಾಳೆ ಎಂಬುದಾಗಿ ಹೇಳ್ಕೊಂಡು ಜನ ನಿನ್ನನ್ನು ಕೀಳವಾಗಿ ನೋಡ್ತಾರೆ ಎಂಬುದಾಗಿ ಹೇಳಿದ ಕೂಡಲೇ ಆ ಮುಸ್ಲಿಂ ಡಾಕ್ಟರ್ ಏನಂತ ಗೊತ್ತಿದೆ ಯಹೂದಿ ಡಾಕ್ಟರ್ಗೆ, ನಾನು ಗುಣಮುಖಳಾಗಿದೆ, ಈ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಲು ಈಗ 33 ವರ್ಷ, ನನಗೆ 33 ವರ್ಷ ನಾನು ಕಾಯಬೇಕಾಯಿತು. ಯೇಸು ಕ್ರಿಸ್ತನೇ ಆ ಸತ್ಯ ರಕ್ಷಕನು, ಮಾನವ ಜಾತಿಗೆ ಕಲ್ಯಾಣವನ್ನು, ರೋಗದಿಂದ ರಕ್ಷಿಸಲು, ಶಾಪದಿಂದ ರಕ್ಷಿಸಲು, ವ್ಯಾಧಿಗಳಿಂದ ರಕ್ಷಿಸಲು, ಬಡತನದಿಂದ ರಕ್ಷಿಸಲು, ಅಜ್ಞಾನದಿಂದ ರಕ್ಷಿಸಲು, ಮೂರ್ಖತನದಿಂದ ರಕ್ಷಿಸಲು, ಶಾಪದಿಂದ ನರಕದಿಂದ ರಕ್ಷಿಸಲು ಬಂದಿರುವ ಆ ಯೇಸುವನ್ನು ಹೇಳದೆ ಸಾರದೆ ನನಗೆ ಇರಲಿಕ್ಕಾಗಲ್ಲ ಎಂಬುದಾಗಿ ಹೇಳಿದೆ. ಯಾಕಂದರೆ ನನ್ನಂಥ ಅಮಾಯಕರು ಅನೇಕ ಜನರು ತಿಳಿಯದೆ ಬಳಲುತ್ತಾ ನಾಶವಾಗ್ತಿರೋರಿಗೆ ನಾನು ಯೇಸುವನ್ನು ಖಂಡಿತವಾಗಿ ಸಾರಿ ಹೇಳುತ್ತೇನೆ ಎಂಬುದಾಗಿ ಆ ಯಹೂದಿ ಡಾಕ್ಟರ್ ಹತ್ರ ಈ ಮುಸ್ಲಿಂ ಡಾಕ್ಟರ್ ತಿಳಿಸಿ ಆತನಿಗೆ ಖಡಾಖಂಡಿತವಾಗಿ ತಿಳಿಸಿದ್ಲು, ನಾನು ಖಂಡಿತವಾಗಿ ಎಲ್ಲರಿಗೆ ತಿಳಿಸ್ತೀನಿ ಎಂಬುದಾಗಿ. ಎಲ್ಲ ನನ್ನ ಆತ್ಮೀಯರೇ, ಇದನ್ನು ಅವಳು ಎಲ್ಲರಿಗೆ ತಿಳಿಸೋದು ನೋಡಿ ಅನೇಕ ಜನರಿಗೆ ತಾನು ಹೇರ್ ಡ್ರೆಸ್ಸಿಂಗ್ ಮಾಡುವಾಗ, ತಾನು ಸಲೂನ್ಗೆ ಹೋಗುವಾಗ, ತಾನು ಬ್ಯೂಟಿ ಪಾರ್ಲರ್ಗೆ ಹೋಗುವಾಗ ಎಲ್ಲ ಕಡೆ ಹೋಗಿ ನನಗೆ ಓವಾರಿನ್ ಕ್ಯಾನ್ಸರಿಂದ ಆ ಜೀವವುಳ್ಳ ಯೇಸು ಮಸೀಹ ನನ್ನನ್ನು ಗುಣಪಡಿಸಿದ್ದಾನೆ. ಹೇ, ಯು ಆರ್ ಮುಸ್ಲಿಂ? ನೋ, ಯಸ್ ಐ ಆಮ್ ಮುಸ್ಲಿಂ, ಬಟ್ ಜೀಸಸ್ ಲವ್ಸ್ ಎವ್ರಿಬಡಿ. ಗಂಭೀರವಾಗಿ ಹೇಳ್ತಿಲ್ವೇ? ಯೇಸು ಎಲ್ಲರನ್ನೂ ಪ್ರೀತಿಸುತ್ತಾನೆ, ಎಲ್ಲರ ಮೇಲೆ ಆತನ ಪ್ರೀತಿ ಏಕವಾಗಿದೆ ಎಂಬುದಾಗಿ ಅವಳು ತಿಳಿದುಕೊಂಡ್ಳು. ಆಗ ಎಲ್ಲ ಜನರು ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಯಾಕಂದ್ರೆ ಹೇಗೆ ಇವಳು ಯೇಸು ಕ್ರಿಸ್ತ ನಂಬಿದ್ದಾಳೆ ಎಂಬುದಾಗಿ. ಇವಳು ಎಲ್ಲ ಕಡೆ ಹೇಳುದು ನೋಡಿ, ಕ್ರೈಸ್ತವರು ಆ ದೇಶದಲ್ಲಿ, ಅಮೆರಿಕ ರಾಷ್ಟ್ರದಲ್ಲಿ ಇವಳು ಎಲ್ಲಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಳೆ, ಅಲ್ಲಿರುವ ಕ್ರೈಸ್ತವರು ನಾಚಿಕೆ ಪಡ್ತಾ ಇದ್ದಾರಂತೆ ಯೇಸು ಕ್ರಿಸ್ತನ ವಿಷಯದ ಹೇಳ್ಕೊಳ್ಳೋದಕ್ಕಾಗಿ. ಯೇಸು ಕ್ರಿಸ್ತನೇ ಸತ್ಯದೇವರು ರಕ್ಷಕರು ಎಂಬುದಾಗಿ ಹೇಳ್ಕೊಳ್ಳೋದಕ್ಕಾಗಿ ಅವರು ನಾಚಿಕೆ ಪಡ್ತಿರೋದನ್ನು ನೋಡಿ ಇವಳಿಗೆ ಶಾಕ್ ಆಯ್ತಂತೆ. ಇಂಥ ದೇವರು, ಇಂಥ ರಕ್ಷಕನು, ಇಂಥ ದೇವರನ್ನು ಇವರು ಇಟ್ಕೊಂಡು ಈತನನ್ನು ಸಾರದೇ ಇದ್ದಾರಂದ್ರೆ ಇವರು ಎಂಥ ಅಜ್ಞಾನಿಗಳು, ಇಂಥ ಸೌಭಾಗ್ಯವನ್ನು ಕಳ್ಕೊಳ್ತಾರೆ ಅನ್ನೋದಾಗಿ ಇವಳು ಶಾಕ್ ಆದ್ಲಂತೆ. ಶಾಕ್ ಆದರೂ ಅವಳು ಬಿಡಲಿಲ್ಲ. ಅವಳ ಎಲುಬಿನ ಒಳಗೆ ಆ ಸಂತೋಷದ ಅಗ್ನಿ ಬೆಂಕಿ ರಗಲಿರುವಾಗ ನನಗೆ ತಾಳ್ಕೊಳ್ಳಿಕ್ಕಾಗ್ತಾ ಇಲ್ಲ, ನಾನು ಎಲ್ಲ ಜನರಿಗೆ ಸುವಾರ್ತೆ ಸಾರಲೇಬೇಕೆಂಬುದಾಗಿ ಅವಳ ಕಲೀಗ್ಸ್ಗೆ, ಡಾಕ್ಟರ್ಸ್ಗಳಿಗೆ, ಸ್ನೇಹಿತರಿಗೆ, ಅನೇಕ ಜನರಿಗೆ ಸುವಾರ್ತೆ ಸಾರ್ತಾ ಸಾರ್ತಾ ಅವಳ ಮನಸ್ಸಿಗೆ ಎಷ್ಟು ಉಪಶಮನ ಉಂಟಾಯಿತು. ಈಗ 2008ರಂದು ಈ ಕಾರ್ಯವು ಬೆಳಕಿಗೆ ಬಂತು. 18ರಂದು ಇದು ಕಾರ್ಯ ಬೆಳಕಿಗೆ ಬಂತು. ತದನಂತರ ಅವಳು ತನ್ನ ದೇಶಕ್ಕೆ ಮತ್ತು ತಿರುಗಿ ಹೋದಳು, ಅಲ್ಜೇರಿಯಾ ಎಂಬ ದೇಶಕ್ಕೆ. ಇದು ನಾರ್ತ್ ಆಫ್ರಿಕಾ ಖಂಡದಲ್ಲಿ, ನಾರ್ತ್ ಆಫ್ರಿಕಾ, ಉತ್ತರ ಆಫ್ರಿಕಾ ಖಂಡದಲ್ಲಿರತಕ್ಕಂಥ ಒಂದು ದೇಶ ಇದು ಅಲ್ಜೇರಿಯಾ ಎಂಬ ದೇಶ. ಈ ಅಲ್ಜೇರಿಯಾ ದೇಶಕ್ಕೆ ಅವಳು ತಿರುಗಿ ಹೋಗಿ ತನ್ನ ತಂದೆ, ತನ್ನ ಅಂಕಲ್, ತನ್ನ ಕಾಕ, ತನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ ತಿಳಿಸುವಾಗ, ಹೇ ಸ್ಟಾಪ್ ಸ್ಟಾಪ್, ಡೋಂಟ್ ಟೆಲ್ ಅಬೌಟ್ ಜೀಸಸ್ ಅಂತೇಳಿ, ಯೇಸು ಕ್ರಿಸ್ತನ ಬಗ್ಗೆ ನಮ್ಮ ಹತ್ರ ಹೇಳ್ಬೇಡ, ಭಾಳ ಆಯ್ತು ಎಂಬುದಾಗಿ. ಆಮೇಲೆ ಇವಳು ಪ್ರಾರ್ಥನೆಯಲ್ಲಿ 2.5 ವರ್ಷ ಪ್ರಾರ್ಥನೆ, ಬೈಬಲ್ ಅಭ್ಯಾಸ ಮಾಡಿ ಅವಳ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಆಗ್ತಿರುವಾಗ, ಅವಳು ಪ್ರಾರ್ಥನೆ ಮಾಡುವಾಗ ಅನೇಕ ಜನರು ಗುಣಮುಖರಾಗ್ತಾ ಇದ್ರು. ಯಾರು? ಈ ಮುಸ್ಲಿಂ ಡಾಕ್ಟರ್ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅನೇಕ ಜನ ಗುಣಮುಖರಾಗ್ತಾ ಇದ್ರು. ಆಗ ಇವಳು ತನ್ನ ಅಂಕಲ್, ತನ್ನ ಕಾಕಾಗೆ, ತನ್ನ ಚಿಕ್ಕಪ್ಪಗೆ ಆರ್ಥರೈಟಿಸ್ ಎಂಬ ರೋಗದಿಂದ ಮೊಣಕಾಲಿನಲ್ಲಿ ಬಹಳಷ್ಟು ಕ್ರೂರವಾದಂಥ ರೋಗ ಬಳಲುತ್ತಾ ಇರುವಾಗ ಎಷ್ಟೋ ಡಾಕ್ಟರ್ಗಳೇ ತೋರಿಸಿದ್ರು ಕೂಡ ಔಷಧೋಪಚಾರ ಕೊಡ್ತಾ ಇರುತ್ತೋ ಅದು ಗುಣಮುಖ ಆಗ್ತಾ ಇಲ್ಲ ಆಗಿದ್ರು. ಆದರೆ ಅವಳು ಹೇಳಿದ್ದು, ನಾನು ಈ ಮುಸ್ಲಿಂ ಡಾಕ್ಟರ್ ಹೇಳ್ತಾಳೆ ತನ್ನ ಕಾಕಾಗೆ, ಅಂದರೆ ತನ್ನ ಅಂಕಲ್ಗೆ, ಚಿಕ್ಕಪ್ಪಗೆ, ನಾನು ನಿನಗಾಗಿ ಪ್ರಾರ್ಥನೆ ಮಾಡಲಿಯಾ, ಏಸು ನೀನನ್ನು ಗುಣಪಡಿಸ್ತಾನೆ, ಅವಾಗಾದ್ರೆ ತಿಳ್ಕೊಳ್ಳೆಂಬ ಹೇಳು. ಆವಾಗ ನೋ ಐ ಡೋಂಟ್ ವಾಂಟ್ ಯುವರ್ ಪ್ರೇಯರ್ಸ್. ಕಾಕ ಏನಂದ್ರು, ನನಗೆ ನಿನ್ನ ಪ್ರಾರ್ಥನೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಆದರೆ ಕಾಕನ ಹೆಂಡತಿ ಸ್ವಲ್ಪ ಇಲ್ಲಿ ಬುದ್ಧಿ ಉಪಯೋಗ ಮಾಡಿದ್ಲು. ಹೆಣ್ಮಕ್ಳು
ಒಳ್ಳೆ ಬುದ್ಧಿ ಉಪಯೋಗ ಮಾಡಿದ್ಲು. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈ ಕಾಕನ ಹೆಂಡತಿ ಕ್ಯಾವತ್ತ ಏನಾಯ್ತು, ಪ್ರಾರ್ಥನೆ ಮಾಡಲಿಲ್ಲ. ನಾವು ನೋಡೋಣ, ಯೇಸುವನು ಸತ್ಯದೇವರು, ಆತನ ರಕ್ಷಕನು, ಆತನೇ ಮಾನವ ಕಲ್ಯಾಣಕ್ಕಾಗಿ ಲೋಕದಲ್ಲಿ ಬಂದನೆ ಎಂಬುದಾಗಿ ಹೇಳ್ತಾಳಲ್ಲ ಇವಳು. ನಾವು ನೋಡೋಣ, ಕ್ಯಾ ಸಚ್ಚೆ ಕ್ಯಾ ಛೂಟೆ, ಪ್ರಾರ್ಥನಾ ಕರ್ಲೋ ಕ್ಯಾ ಜಾತಾ ಇದೆ ಮರ, ಪ್ರಾರ್ಥನೆ ಮಾಡಿಸ್ಕೊಳ್ಳಿ ಏನಾಗ್ತದೆ ಎಂಬುದಾಗಿ ಆ ಚಿಕ್ಕಪ್ಪನಿಗೆ ತಿಳಿಸಿರುವಾಗ ಸುಮ್ಮನೆ ನಿಂತರು. ಇವಳು ಆತನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಳು. ಪ್ರಾರ್ಥನೆ ಕೆಲವು ನಿಮಿಷಗಳು ಮಾಡಿದ ನಂತರ ಆಮೇಲೆ ಕೇಳಿದ್ರು, ಅಪ್ ತುಮಾರ್ ಕೋ ದರ್ದ್ ಹೈ ಕ್ಯಾ ಅಂತ ಕೇಳಿದ್ರು. ಅರೆ ಸಚ್ಮುಚ್ ಮೇರಾ ದರ್ದ್ ಗಾಯಬ್ ಹೋ ಗಯಾ. ಸತ್ಯವಾಗಲೂ ನನ್ನ ರೋಗ ಗುಣವಾಯಿತು. ಆದರೂ ಇವನೇನು ಮಾಡ್ತಾ ಇದ್ದಾನೆ, ಆ ಗುಣವಾದ್ ಬಿಡು, ಅದು ಬೇರೆ ಏನಾದ್ರು ಕಾರಣ ಇರಬಹುದು, ನೀನು ಪ್ರಾರ್ಥನೆ ಮಾಡೋದಕ್ಕಲ್ಲ ಅಂತೇಳಿ ಇವನು ಕೇಳ್ತಾ ಇಲ್ಲ. ಅಂದರೆ ಇಂಥವ್ರು ಇದ್ದಾರೆ ಅಂತೇಳಿ ಬೈಬಲಲ್ಲಿ ಮೊದಲೇ ಬರೆಯಲ್ಪಟ್ಟಿದೆ. ಗುಣವಾಗಿದ್ದ ಮೇಲೂ ಅಕ್ಷರ ಸಹಿತ ಅವಳಿಗೆ ಗುಣ, ಆ ಅಂಕಲ್ಗೆ ಗುಣ ಆಯಿತು. ಆದರೆ ಇವಳು ಗುಣವಾಗಿದ್ದ ಮೇಲೆ ಅಲ್ಜೇರಿಯಾ ಎಂಬ ದೇಶದಲ್ಲಿ ಅನೇಕ ಜನರಿಗೆ ಯೇಸು ಕ್ರಿಸ್ತನ ವಿಷಯದಲ್ಲಿ ತಿಳಿಸಲಿಕ್ಕೆ ಆರಂಭ ಮಾಡಿದಳು. ಸುವಾರ್ತೆ ಸಾರ್ತಾ ಇದ್ಳು. ತನ್ನ ಚಿಕ್ಕಪ್ಪನ ಮಕ್ಕಳಿಗೂ, ತನ್ನ ತಂದೆಗೂ, ತನ್ನ ತಾಯಿಗೂ ಭಾಳ ಜನ ಕೇಳ್ತಾ ಬೇಸತ್ತುಕೊಂಡ್ರು. ಆದರೆ ಅವಳು ತನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಈ ಸತ್ಯ ಘಟನೆ ತಂದೆ ತಾಯಿಗಳಿಗೆ ಕನ್ವಿನ್ಸ್ ಮಾಡಿ, ಮನವರಿಕೆ ಮಾಡಿ, ಕೆಲವು ತಿಂಗಳುಗಳು ಸುವಾರ್ತೆಯನ್ನು ಸಾರ್ತಾ ಇರುವಾಗ ನನ್ನ ಪ್ರಿಯ ಸಹೋದರಿ ಈಗ ಕೇಳಲಿಕ್ಕಿರುವ ಮಾತು ಎಲ್ಲ ಕ್ರೈಸ್ತವರಲ್ಲಿ ಅದ್ಭುತವಾದಂಥ ಒಂದು ಕ್ರಾಂತಿ ತರ್ತಕ್ಕಂಥ ಮಾತಾಗಿದೆ ಇದು. ಇವಳು ಕೆಲವು ವಿಶ್ವಾಸಿಗಳನ್ನು ಅಲ್ಜೇರಿಯಾನಲ್ಲಿ ಕರೆಸಿಕೊಂಡು ಅವಳ ಮನೆಯಲ್ಲಿ ಇರ್ತಕ್ಕಂಥ ಬಾತ್ ಟಬ್ನಲ್ಲೇ ಅವರ ತಂದೆಗೂ, ಅವರ ತಾಯಿಗೂ, ಅವರ ಸಹೋದರಿಗೂ, ಅವರ ಅಂಕಲ್ಗೆ ಇವಳೇ ದೀಕ್ಷಾ ಸ್ನಾನ ಕೊಟ್ಟು ಅವ್ರನ್ನ ಆಶೀರ್ವದಿಸಿ ನಂಬಿಸಿ ಅವಳೆಲ್ಲರನ್ನು ಈಗ ಕ್ರೈಸ್ತವ ಮಾರ್ಗದಲ್ಲಿ ನಡೆಸ್ತಾ ಇದ್ದಾಳೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದನ್ನು ನೆನಪು ಬಂದಾಗ ಒಂದು ಸೇವಕನು ಅವಳ ಸಾಕ್ಷಿಯನ್ನು ಕೇಳಿ ಹೇಳ್ತಾನೆ, ಯು ಆರ್ ಯೂಸ್ಡ್ ಲೈಕ್ ಎ ಅಪೋಸ್ಟಲ್. ನೀನೊಂದು ಅಪೋಸ್ತಲನಾಗಿ ಉಪಯೋಗ ಆಗಿದೆಯಲ್ಲ. ನಿನ್ನ ದೇಶದಲ್ಲಿ ಎಲ್ಲಿ ಸುವಾರ್ತೆ ಸಾರಲ್ಪಡೋದಿಲ್ಲ ಅಲ್ಲಿ ಹೋಗಿ ಸುವಾರ್ತೆ ಸಾರಿ, ನಿನ್ನ ಜನರಿಗೆ ರಕ್ಷಣೆ ಸುವಾರ್ತೆ ಸಾರಿ, ನಿನ್ನ ಸಾಕ್ಷಿ ಮೂಲಕವಾಗಿ, ನಿನ್ನ ಪ್ರಾರ್ಥನೆ ಮೂಲಕವಾಗಿ, ನಿನ್ನ ಮೂಲಕವಾಗಿ ದೇವರ ಅದ್ಭುತಗಳು, ಸೂಚಕಗಳು, ಮಾತುಗಾರಗಳು, ಸ್ವಸ್ಥತೆಗಳನ್ನು ಮಾಡಿರೋದ್ರಿಂದ ಅಲ್ಲಿ ಜನರು ನಂಬಿ ದೀಕ್ಷಾಸ್ಥಾನ ಪಡ್ಕೊಂಡ್ರೆ ಯೂನಿಯಳು ಅಪೊಸ್ತಲನಾದ ಪೌಲನ ಜೊತೆಯಲ್ಲಿ ಅಂದ್ರೋನಿಕ ಎಂಬವನು ಹಾಗೂ ಆತನ ಹೆಂಡತಿಯಾಗಿರುವ ಯೂನಿಯಳ ಸೇವೆ ಹಾಗೆ ನೀನು ಸೇವೆ ಮಾಡಿದಿಲ್ಲ. ಇಟ್ಸ್ ಅಪೋಸ್ಟಲಿಕ್ ಮಿನಿಸ್ಟ್ರಿ ಎಂಬುದಾಗಿ ಕೆಲವು ಸೇವಕರು ಅವಳನ್ನು ಪ್ರೋತ್ಸಾಹಿಸಿದರು. ಜ್ಞಾನವುಳ್ಳ ಸ್ತ್ರೀ ಯೆಹೋವನ ಅನುಗ್ರಹ, ದೇವರಿಗೆ ಭಯಪಡೋಳು ಕೀರ್ತಿಗೆ ಪಾತ್ರಳು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ಲ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರರೇ, ಈ ಒಂದು ಸತ್ಯ ವಚನ ಅಕ್ಷರ ಸಹಿತವಾಗಿ ಅನ್ಯರಲ್ಲಿ ನೆರವೇರದೆ ಅವ್ರು ಹೇಳ್ತಾರೆ, 33 ವರ್ಷ ನಾನು ಕಾದೆ ಈ ಸತ್ಯವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ. ಈಗ ನಾನು ಯಾರಿಗೂ ನನ್ನ ಜನರಿಗೆ ಕಾಯಲಿಕ್ಕೆ ಬಿಟ್ಟುಕೊಡೋದಿಲ್ಲ, ಎಲ್ಲರಿಗೆ ಸ್ವಾರ್ಥ ಸಾರ್ತೀನಿ ಎಂಬುದಾಗಿ ಈಗ ಅವಳು ಸ್ವಾರ್ಥ ಸಾರ್ತಾ ಇದ್ದಾಳೆ. ಮಾನಸಿಕ ವಿಶೇಷ ತಜ್ಞಳಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಈಗ ಅವಳು ಮದರ್ ತೆರೇಸಾ ಹಾಗೆ ಆಶ್ರಮಗಳನ್ನು, ಅನಾಥಾಶ್ರಮಗಳನ್ನು ಕಟ್ಟಿ ಅನಾಥರಿಗೆ ಸೇವೆ. ನಾರ್ತ್ ಆಫ್ರಿಕಾ, ಸೌತ್ ಆಫ್ರಿಕಾ ಬಹಳ ಧನವಂತ, ರಿಚ್, ಒಂದು ಬಹಳ ಐಶ್ವರ್ಯದ ರಾಷ್ಟ್ರವಾಗಿದೆ. ಅದೇ ನಾರ್ತ್ ಆಫ್ರಿಕಾದಲ್ಲಿ ಬಹಳ ಬಡತನ ಇದೆ. ಅಲ್ಲಿ ಅಲ್ಜೇರಿಯಾ ಎಂಬ ದೇಶದಲ್ಲಿ ಇರತಕ್ಕಂಥ ಅನೇಕ ಅನಾಥರಿಗೆ ಅನಾಥಾಶ್ರಮ ಕಟ್ಟಿ ಮದರ್ ತೆರೇಸಾಗೆ ನಾನು ಸೇವೆ ಮಾಡಬೇಕೆಂಬುದಾಗಿ ನಿರ್ಣಯಿಸಿಕೊಂಡು ಈಗ ಆ ಸೇವೆಯನ್ನು ಆರಂಭ ಮಾಡಿದ್ದಾಳೆ. ಒಂದು ಮುಸ್ಲಿಂ ವೈದ್ಯಳು, ಮಾನಸಿಕ ರೋಗ ವಿಶೇಷ ತಜ್ಞಳು, ಯೇಸು ಕ್ರಿಸ್ತನ ಸ್ವಸ್ಥತೆಯನ್ನು ದರ್ಶನ ಮೂಲಕವಾಗಿ, ಯೂಟ್ಯೂಬ್ಗಳ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳಿ ತಾನು ಕ್ರಿಸ್ತನನ್ನು ನಂಬಿ ಅನುಸರಿಸಿ ನಡೆದಿದ್ದ ಅಲ್ಲದೆ ಈಗ ತನ್ನ ಜನರಿಗೂ ಸುವಾರ್ತೆ ಸಾರಿ ಯೂನಿಯಳು, ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ಅಂದ್ರೋನಿಕ ಹಾಗೂ ಯೂನಿಯಳು ನನ್ನ ಜೊತೆಯಲ್ಲಿ ನಿಂತುಕೊಂಡು ಅಪೊಸ್ತಲರಲ್ಲಿ ಖ್ಯಾತ ಅಪೊಸ್ತಲರಾಗಿದ್ದರು, ಇವರು ಅಪೊಸ್ತಲರಾಗಿದ್ದರು ಎಂಬುದಾಗಿ ಹೇಳಿದ್ದಂತೆ ಅಕ್ಷರ ಸಹಿತವಾಗಿ ಅಪೊಸ್ತಲನಾದ ಪೌಲ್ ಹೇಳಿದ ಮಾತು ಈ 21ನೇ ಶತಮಾನದಲ್ಲಿ ನೆರವೇರಿದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ, ವೀಕ್ಷಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರರೇ,
ಈ ಅದ್ಭುತವಾದಂಥ ಸಂದೇಶವನ್ನು ಮರ್ತೋಗಿದೆ. ಅನೇಕ ಜನರಿಗೆ ನೀವು ಸಾರಿ ಹೇಳ್ತೀರಿ. ಅನ್ಯ ಭಾಷೆ ಎಷ್ಟು ಅದ್ಭುತವಾದಂಥ ಮಾನವನಿಗೆ ಕೊಡಲಾಗಿರತಕ್ಕಂಥ ದೇವರ ಸಂಗಡ ಸಂಪರ್ಕ ಇಟ್ಕೊಳ್ಳತಕ್ಕಂಥ ಈ ಭಾಷೆಯ ಕುರಿತು ಬೈಬಲ್ನಲ್ಲಿ ಇನ್ನು ಎಲ್ಲೆಲ್ಲಿ ಹೇಳಲಾಗಿದೆ ಎಂಬುದಾಗಿ ಸ್ವಲ್ಪ ನಾವು ಓದಿಕೊಳ್ಳೋಣ. ಮೊದಲನೇ ಕೊರಿಂಥಿ 14ನೇ ಅಧ್ಯಾಯ 2ನೇ ವಚನ, ಆಮೇಲೆ 4ನೇ ವಚನ, ಆಮೇಲೆ 5ನೇ ವಚನ, ತದನಂತರ 13, 14, 18, 21, 39ರಲ್ಲಿ ಅದ್ಭುತವಾದಂಥ ಅಪೊಸ್ತಲನಾದ ಪೌಲು ಈ ಒಂದು ಅನ್ಯ ಭಾಷೆಯಲ್ಲಿರತಕ್ಕಂಥ ಅದ್ಭುತವಾದಂಥ ಕಾರ್ಯವನ್ನು ಬರೆದನು. ಕೆಲವು ಅಮಾಯಕ ಬೈಬಲ್ ತರಬೇತಿ ಇಲ್ಲದ ಅಮಾಯಕ ಶಿಕ್ಷಕರಿಗೆ ನನ್ನ ಕಳಕಳಿಯ ವಿನಂತಿ. ಮೊದಲ ಕೊರಿಂಥಿ 14ನೇ ಅಧ್ಯಾಯ 2ನೇ ವಚನ. ಅನ್ಯ ಭಾಷೆಗಳು ಮಾತನಾಡುವವನು ಮನುಷ್ಯನ ಸಂಗಡಲ್ಲ, ದೇವರ ಸಂಗಡ ಮಾತನಾಡುತ್ತಾನೆ. ಯಾರ ಸಂಗಡ? ಅಂದ್ರೆ ಅನ್ಯ ಭಾಷೆ ಮಾತಾಡಬಾರ್ದು, ಅದು ಕಾಲ ಭಾಷೆಗಳು ನಿಂತೋಗಿದೆ, ಈಗ ಅನ್ಯ ಭಾಷೆಗಳು ಇಲ್ಲ ಎಂಬುದಾಗಿ ಹೇಳತಕ್ಕಂಥ ಮಹಾ ಜ್ಞಾನಿಗಳಿಗೆ ಸಂದೇಶವನ್ನು ತರ್ತಾ ಇದ್ದಾನೆ. ವಾಣಿಗಳನ್ನಾಡುವನು ಮನುಷ್ಯರ ಸಂಗಡಲ್ಲ ಮಾತನಾಡುವುದು, ದೇವರ ಸಂಗಡ. ಈ ಅನ್ಯ ಭಾಷೆ ಮಾತನಾಡುವನು ಮನುಷ್ಯರ ಸಂಗಡಲ್ಲ ಮಾತನಾಡುವುದು, ದೇವರ ಸಂಗಡ. ಅದಕ್ಕಾಗಿ ದೇವರ ಸಂಗಡ ಮಾತಾಡೋ ಭಾಷೆ ಮಾತಾಡಬಾರ್ದ? ಇದು ಅಪೊಸ್ತಲರ ಕಾಲವರೆಗೂ ಸೀಮಿತವಾಗಿತ್ತೆಂಬುದಾಗಿ ಈಗಿನ ಮಹಾಜ್ಞಾನಿಗಳು ವಾದಿಸ್ತಾ ಇದ್ದಾರೆ. ಅವರ ವಾದ ವಿಫಲವಾಯಿತು. ನೆಕ್ಸ್ಟ್ ಗಂಭೀರವಾಗಿ ಹೇಳ್ತಾರಲ್ವಯ್ಯ. 4ನೇ ವಚನ, ಭಾಷೆಯನ್ನಾಡೋನು ತನಗೆ ಮಾತ್ರ ಭಕ್ತಿಯನ್ನು ಅಭಿವೃದ್ಧಿ ಉಂಟು ಮಾಡಿಕೊಳ್ಳುತ್ತಾನೆ. ಭಾಷೆಯನ್ನು ಅನ್ಯ ಭಾಷೆಯನ್ನು ಆಡುವವನು ತನಗೆ ಮಾತ್ರ ಭಕ್ತಿಯನ್ನು ಅಭಿವೃದ್ಧಿ ಉಂಟು ಮಾಡಿಕೊಳ್ಳುತ್ತಾನೆ. ಗಂಭೀರವಾಗಿ ಹೇಳ್ತೀರಲ್ವಯ್ಯ. 4ನೇ ವಚನದಲ್ಲಿ, ಪ್ರವಾದಿಸುವನಾದರೂ ಸಭೆಗೆ ಭಕ್ತಿ ಅಭಿವೃದ್ಧಿ ಉಂಟು ಮಾಡುತ್ತಾನೆ. ಅದಕ್ಕೆ ಪ್ರವಾದಿಸಿದ್ರೆ ಪರವಾಗಿಲ್ಲ, ಆದರೆ ಅನ್ಯ ಭಾಷೆ ಮಾತಾಡಬಾರದು ಎಂಬುದಾಗಿ ಹೇಳ್ತಾರೆ. ಆ ಮಹಾ ಜ್ಞಾನಿಗಳ ಮೂರ್ಖತನದಿಂದ ಹೊರಗೆ ಬರಲು ಅದ್ಭುತವಾದಂಥ ಜ್ಞಾನೋಪದೇಶ ಮಾಡಿದ ಅಪೊಸ್ತಲನಾದ ಪೌಲನ ಮಾತುಗಳನ್ನು ಕೇಳಿಕೊಳ್ಳೋಣ. ತದನಂತರ 13ನೇ ವಚನದಲ್ಲಿ, ಆದುದರಿಂದ ಅನ್ಯ ಭಾಷೆಯಲ್ಲಿ ಮಾತನಾಡುವವನು ಆದರೂ ಅರ್ಥ ಹೇಳುವಂಥವನಾಗಿರಬೇಕೆಂಬುದಾಗಿ ಹೇಳಲಾಗಿದೆ. ಹೌದು, ಅರ್ಥ ಹೇಳುವಂತನಾಗಿರಬೇಕು. ಅರ್ಥ ಹೇಳದವನಾಗಿದ್ರು ಅವನು ಜಾಗ್ರತೆಯಿಂದ ಅನ್ಯ ಭಾಷೆ, ತನ್ನ ಒಳಗೆ ಅನ್ಯ ಭಾಷೆ ಮಾತಾಡಂತ ಹೇಳಿದನ ಹೊರತು ಭಾಷೆ ನಿಲ್ಲಿಸಂತ ಹೇಳಿಲ್ಲ ಅಲ್ಲಿ. ಆದುದರಿಂದ ಅನ್ಯ ಭಾಷೆ ಮಾತನಾಡುವವನು ಆದರೆ ಅರ್ಥವನ್ನು ಹೇಳುವಂಥವನು ಪ್ರವಾದಿಸಲಿ ಎಂಬುದಾಗಿ. ಪ್ರಾರ್ಥಿಸಲಿ, ದೇವರನ್ನು ಪ್ರಾರ್ಥಿಸಲಿ ಅಂತ ಹೇಳಿದಾನೆ. ಅನ್ಯ ಭಾಷೆ ಮಾತನಾಡಬಾರದು ಅಂತ ಹೇಳಿಲ್ಲ ಅಲ್ಲಿ. ನೆಕ್ಸ್ಟ್ ಗಮನಿಸ್ತೀರಿ ಒಂದೊಂದಾಗಿ. ತದನಂತರ 14ನೇ ವಚನದಲ್ಲಿ, ಅನ್ಯ ಭಾಷೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ನಾನು ಆತ್ಮದಲ್ಲಿಯೂ ಪ್ರಾರ್ಥಿಸುವುದು. ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದು, ಆದರೆ ನನ್ನ ತಿಳುವಳಿಕೆಯು ನಿಷ್ಫಲ. ಅಂದ್ರೆ ಅರ್ಥ ಏನು? ನನ್ನ ಮನಸ್ಸು ಅದನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಂದ್ರೆ ಆತ್ಮದೊಂದಿಗೆ ದೇವರೊಂದಿಗೆ ರಹಸ್ಯಗಳನ್ನು ಮಾತಾಡ್ತೇನೆ. ದೇವರೊಂದಿಗೆ ರಹಸ್ಯಗಳು ಮಾತಾಡುವ ಈ ಒಂದು ಮಾಧ್ಯಮ ಬೇಡ ಅಂತ ಹೇಳಿದ್ರೆ ಎಷ್ಟು ಮೂರ್ಖತನವಾಗಿರ್ಬೋದು. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಾದ ನಂತರ 18ನೇ ವಚನದಲ್ಲಿ, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಭಾಷೆಗಳನ್ನಾಡುವಂತವನಾಗಿದ್ದೇನೆ, ನಾನು ದೇವರನ್ನು ಕೊಂಡಾಡ್ತೇನೆ. ಅಪೊಸ್ತಲ ಪೌಲ ಹೇಳ್ತಾನೆ, ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅನ್ಯ ಭಾಷೆಗಳು ಮಾತಾಡುವಂತವನಾಗಿದ್ದೇನೆ, ಕಾರಣ ಅದಕ್ಕಾಗಿ ದೇವರು ನಾನು ಕೊಂಡಾಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ.
ಅನ್ಯ ಭಾಷೆಗಳು ಮಾತನಾಡೋನು ದೇವರ ಸಂಗಡ ರಹಸ್ಯಗಳನ್ನು ಮಾತಾಡ್ತಾನೆ. ದೇವರ ಸಂಗಡ ಮಾತನಾಡುವ ಮಾಧ್ಯಮ ಪ್ರಾರ್ಥನೆಯೂ ಬೇಕು, ಅನ್ಯ ಭಾಷೆಗಳು ಬೇಡ ಅಂತ ಹೇಳಿಲ್ಲ. ಕೊನೆಯದಾಗಿ ಇದೇ ವಚನದಲ್ಲಿ ನಮ್ಮ ಅಮಾಯಕರು ವಿಧ ವಿಧವಾದಂಥ ಮಾತುಗಳನ್ನು ತೆಗೆದು ಅವರನ್ನು ಯಾರ್ಯಾರು ಈ ಅನ್ಯ ಭಾಷೆಗಳು ನಂಬುತ್ತಾರೆ ಅವರಲ್ಲಿ ಅಪನಂಬಿಕೆಯನ್ನು ತುಂಬತಕ್ಕಂಥ ದುಷ್ಟರಿಂದ ಬಹಳ ಜಾಗೃತಿಯಿಂದಿರೋಣ. ಆಮೇಲೆ 21 ಬೇರೆ ಭಾಷೆ ಅವರ ಮೂಲಕ ನೋಡ್ರಿ, ಅನ್ಯ ಭಾಷೆಯವರ ಮೂಲಕವಾಗಿ, ಪರದೇಶಸ್ಥರ ಮೂಲಕವಾಗಿ ನಾನು ಈ ಜನರ ಸಂಗಡ ಅಂದ್ರೆ ಯೆಹೂದ್ಯರ ಸಂಗಡ ಮಾತನಾಡುವೆನು, ಆದರೂ ಅವರು ನನ್ನ ಮಾತನ್ನು, ಯೆಹೋವನ ಮಾತನ್ನು ಕಿವಿಗೊಡುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಈಗಲೂ ಅಂತವ್ರು ಇದ್ದಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮುಂದೆ 39 ಇದು ಬಹಳ ಪ್ರಾಮುಖ್ಯವಾದದ್ದು. ಆದ ಕಾರಣ ಅಪೊಸ್ತಲ ಪೌಲ್ ಹೇಳ್ತಾನೆ, ಆದ ಕಾರಣ ನನ್ನ ಸಹೋದರಿ ಸಹೋದರರೇ, ಪ್ರವಾದಿಸುವುದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಅದು ಬೇಡ ಅನ್ನೋದಿಲ್ಲ, ಪ್ರವಾದಿಸುವುದಕ್ಕಾಗಿ ಆಸಕ್ತಿಯಿಂದ ಅಪೇಕ್ಷಿಸಿರಿ ಮತ್ತು ಅನ್ಯ ಭಾಷೆಗಳನ್ನು ಆಡುವುದಕ್ಕಾಗಿ ತಡೆ ಮಾಡಬಾರದು. ಡು ನಾಟ್ ಫರ್ಬಿಡ್ ಟು ಸ್ಪೀಕ್ ಇನ್ ಟಂಗ್ಸ್. ಅನ್ಯ ಭಾಷೆಗಳನ್ನು ಆಡುವವರಿಗಾಗಿ ಆಡುವವರನ್ನು ತಡೆ ಮಾಡಬೇಡ್ರಿ, ಅದನ್ನು ಬೇಡವನ್ನಬಾರದೆಂಬುದಾಗಿ ಇದೇ ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ಮುಸ್ಲಿಂ ಡಾಕ್ಟರ್ ಜೀವನದಲ್ಲಿ ಅಕ್ಷರಸಹಿತವಾಗಿ ಈ ಎಲ್ಲ ಮಾತುಗಳು ನೆರವೇರಿದ್ದು ನೋಡಿರುವಾಗ, ಈಗಲಾದರೂ ಕ್ರೈಸ್ತರಾದ ನಾವು, ಆತ್ಮೀಯರೆಂದು ಎನಿಸಿಕೊಳ್ಳುವ ನಾವು ಈಗಲಾದರೂ ಎಚ್ಚೆತ್ತುಕೊಂಡು ಪವಿತ್ರಾತ್ಮಾಭಿಷೇಕ, ವರಗಳು, ರಕ್ಷಣೆ, 9 ವರಗಳು, 12 ಫಲಗಳು, 9 ಫಲಗಳು, 12 ವರಗಳು ಪಡ್ಕೊಂಡು ಕರ್ತನನ್ನು ಸೇವಿಸೋಣ. ಅನೇಕ ಜನರಿಗೆ ಈ ಒಂದು ಒಳ್ಳೆಯ ವಾರ್ತೆ, ಅನ್ಯ ಭಾಷೆಗಳು ಮಾತಾಡ್ತಾ ಇರೋದ್ರಿಂದ ಅವಳಲ್ಲಿ ಸ್ವಸ್ಥತೆ ಉಂಟಾಯಿತು. ಅದ್ಭುತವಾದ ಮಾತು. ಇದಕ್ಕೆ ಯೆಶಾಯ ಪ್ರವಚನ ಪುಸ್ತಕ 33ನೇ ಅಧ್ಯಾಯ ನಾವು ಆ ವಚನದಲ್ಲಿ ಸ್ಪಷ್ಟವಾಗಿ ನೋಡಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಅದ್ಭುತವಾದಿದೆ, ಎಷ್ಟು ಅದ್ಭುತವಾದ 11, 12ರಲ್ಲಿ ನೋಡ್ತಾ ಇದ್ದೇವೆ. ಇದು ನಿಜವಾದ ಉಪಶಮನ. ಏನಂತೇಳಿ ಯೆಶಾಯ ಪ್ರವಚನ ಪುಸ್ತಕ 28ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ತೊದಲು ಮಾತನಾಡುವವರ ಅನ್ಯ ಭಾಷೆಗಳು ಇವರ ಮೂಲಕವಾಗಿ ಆತನು ಈ ಜನರ ಅಂದ್ರೆ ಯೆಹೂದ್ಯರ ಸಂಗಡ ಮಾತನಾಡುವವನು. ಆತನು ಮೊದಲು ಇದೇ ಆತನು ನೋಡಿ, ಮೊದಲು ಇದೇ, ಎಷ್ಟು ಸುಂದರವಾಗಿದೆ ಆ ಮಾತು, ನಿಮಗೆ ಅವಶ್ಯಕವಾದ ವಿಶ್ರಾಂತಿಯಾಗಿದೆ. ಈ ಅನ್ಯ ಭಾಷೆಯಲ್ಲಿ ಮಾತನಾಡೋದು ನಿಮಗೆ ಅವಶ್ಯಕವಾದಂಥ ವಿಶ್ರಾಂತಿಯಾಗಿದೆ, ನೆಮ್ಮದಿಯಾಗಿದೆ, ಉಪಶಮನ ಆಗಿದೆ. ಎಲ್ಲ ಕಷ್ಟ, ಭಾರ, ರೋಗ, ವ್ಯಾಧಿಗಳು, ಸಂಕಷ್ಟ, ಮಾನಸಿಕ ಅಸ್ವಸ್ಥತೆಯಿಂದ ನಿಮಗೆ ವಿಶ್ರಾಂತಿಯಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ವಾಕ್ಯದಲ್ಲಿರತಕ್ಕಂಥ ಈ ಸತ್ಯಾಂಶಗಳು ಓರ್ವ ಅಂದರೆ ಈ ಮುಸ್ಲಿಂ ಡಾಕ್ಟರ್ ಆಗಿರುವ ಇವಳ ಜೀವನದಲ್ಲಿ ಸ್ವಸ್ಥತೆಯನ್ನು ಅನುಭವಿಸಿದ್ದಾಳೆ, ಅನ್ಯ ಭಾಷೆಗಳನ್ನು ಅನುಭವಿಸಿದ್ದಾಳೆ, ಪರಿಶುದ್ಧಾತ್ಮಾಭಿಷೇಕವನ್ನು ಅನುಭವಿಸಿದ್ದಾಳೆ. ಈಗ ಅವಳು ಪ್ರಾರ್ಥನೆ ಮಾಡ್ತಾ ಅಪೊಸ್ತಲಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾಳೆ. ಅಕ್ಷರ ಸಹಿತವಾಗಿ ಬೈಬಲ್ನಲ್ಲಿರುವ ವಚನಗಳು ನೆರವೇರ್ತಾ ಇದೆ. ಸ್ತ್ರೀಯರನ್ನಾಗಲಿ ಪುರುಷರನ್ನಾಗಲಿ ಅಷ್ಟು ಜುಜುಬಿಯಾಗಿ ನೋಡಬೇಡ್ರಿ. ಯಾರಿಗೆ? ಜ್ಞಾನವಂತವರು, ದೇವರಿಗೆ ಭಯಪಡುವರು. ಸುಮ್ಮನೆ ಬರೆಯಲ್ಪಟ್ಟಿಲ್ಲ, ಜ್ಞಾನವಂತವರು ದೇವರಿಗೆ ಭಯಪಡ್ರಿ ಎಂಬುದಾಗಿ. ಮೂರ್ಖರಿಂದ ಸ್ವಲ್ಪ ಹುಷಾರಾಗಿರಿ, ಆದರೆ ಜ್ಞಾನವಂತರು ದೇವರಿಗೆ ಭಯಪಡೋದ್ರಿಂದ ಎಷ್ಟು ಅದ್ಭುತವಾದಂಥ ಕಾರ್ಯಗಳು ಮಾಡಿದ್ದಾನೆ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಎಲ್ಲ ನನ್ನ ಆತ್ಮೀಯ ಸಹೋದರಿ ಸಹೋದರಿಗೆ, ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ. ಎಷ್ಟು ಆಸಕ್ತಿಯಿಂದ ನಿನ್ನ ಮಕ್ಕಳು ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ರಾಜ. ಒಂದು ಅನ್ಯರ ಮೂಲಕವಾಗಿ ಯಹೂದಿ ಡಾಕ್ಟರ್ ಜೊತೆಯಲ್ಲಿ ಮಾತನಾಡಿ ದೇವರು ಜೀವವುಳ್ಳ ದೇವರೆಂಬುದಾಗಿ ನೀನು ಪ್ರಕಟಗೊಂಡು ರಾಜ, ಆ ಸಹೋದರಿಗೆ, ಆ ವೈದ್ಯಳಿಗೆ ಸ್ವಸ್ಥತೆ ಮಾಡಿದಳೆ. ಅವಳ ಜೀವನದಲ್ಲಿ ದೊಡ್ಡ ಪರಿವರ್ತನವನ್ನು ಉಂಟು ಮಾಡಿ ಅವಳು ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಳಾಗಿ, ಯೇಸು ಕ್ರಿಸ್ತನ ಸ್ವಾರ್ಥನ ಸಾರಳಾಗಿ ತನ್ನ ತಂದೆ ತಾಯಿ ತನ್ನ ಸಹೋದರಿಗೆ 2.5 ವರ್ಷದೊಳಗೆ ದೀಕ್ಷಾಸ್ನಾನ ಕೊಟ್ಟು ಅಲ್ಲಿ ಅವರಿಗೆ ಸ್ವಾರ್ಥ ಸಾರ್ಥ
ತನ್ನ ವೈದ್ಯಕೀಯ ಚಿಕಿತ್ಸೆ ನಡೆಸಿಕೊಳ್ತಾ ಈಗ ಮದರ್ ತೆರೆಸಾಗೆ ಸೇವೆ ಸಲ್ಲಿಸುವಂತೆ ಮಾಡಿರುವ ಆ ಪರಾಕ್ರಮ ದೇವರೇ, ಆ ರಕ್ಷಕನಾದ ವಿಮೋಚಕನಾದ ಯೇಸಯ್ಯ, ನನ್ನನ್ನು ಕೇಳುತ್ತಿರುವ ಜೀವನದಲ್ಲಿ, ಕೇಳುತ್ತಿರತಕ್ಕಂಥ ಎಲ್ಲ ನನ್ನ ಪ್ರಿಯರ ಜೀವನದಲ್ಲಿ ಸುಖ ಶಾಂತಿ, ಯಾರ್ಯಾರು ಇವತ್ತು ಯೇಸಯ್ಯ ಎಂಬುದಾಗಿ ನಿನ್ನನ್ನು ಮೊರೆ ಇಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ, ಅವರ ರೋಗಗಳಿಂದ ಸಂಪೂರ್ಣ ಗುಣಮುಖರಾಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ ಕರ್ತನೆ. ಯೇಸಯ್ಯ, ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ, ಗುಣವಾಗಲಾರದಂಥ ರೋಗದಿಂದ ಬಳಲುತ್ತಿರತಕ್ಕಂಥ, ಗುಣವಾಗಲಾರದ ಸಮಸ್ಯೆಗಳಿಂದ, ಬಿಡುಗಡೆ ಆಗಲಾರದ ಸಮಸ್ಯೆಗಳಿಂದ ಬಳಲುತ್ತಿರತಕ್ಕಂಥವರಿಗೆ ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಯೇಸಯ್ಯ, ನಿನ್ನ ಗಾಯಗಳ ಹಸ್ತದಿಂದ ಸಿಲುವೆ ಮೇಲೆ ನಿನ್ನನ್ನು ಗಾಯಗೊಂಡಿದ್ದು ಎಷ್ಟು ನಿಜವೋ, ನಿನ್ನನ್ನು ನಂಬಿದವರು ಗುಣವಾಗಿದ್ದು ಕೂಡ ಅಷ್ಟೇ ನಿಜ ಎಂಬುದಾಗಿ ಯೇಸು ನಾಮದಲ್ಲಿ ಯಾರ್ಯಾರು ನನ್ನ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಸ್ತ್ರೀಯಾಗಿದ್ರು ಯೂನಿಯಳಾಗಿ, ಖ್ಯಾತ ಅಪೊಸ್ತಲಳಾಗಿ ಸೇವೆ ಸಲ್ಲಿಸಿದಂತೆ ಅನೇಕ ಜನರು ಕರ್ತನೀಗ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡತಕ್ಕಂಥ ಅನೇಕ ಅನ್ಯ ಜನಾಂಗದವರು ಕೂಡ ಜೀವನದಲ್ಲಿ ನೀನು ಜ್ಞಾನೋದಯವನ್ನು ಉಂಟು ಮಾಡಿ ಅವರು ಕೂಡ ಸೇವೆ ಸಲ್ಲಿಸುವಂತೆ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೃಪಾ ಸಂಪೂರ್ಣ ದೇವರೇ, ನಮ್ಮ ಸ್ವಸ್ಥತೆ ಕರ್ತನೆ, ಇದುವರೆಗೂ ನಮ್ಮನ್ನು ಸ್ವಸ್ಥತೆಯಿಂದ, ಆರೋಗ್ಯದಿಂದ, ಎಲ್ಲ ರೀತಿಯಾದಂಥ ಅನಾರೋಗ್ಯದಿಂದ ಬಿಡಿಸಿ ಸಂಪೂರ್ಣವಾಗಿ ಗುಣಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ಸ್ವಸ್ಥತೆ ಎಲ್ಲರಿಗೂ ತಲುಪಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದ್ರಿ. ಇದೇ ರೀತಿಯಲ್ಲಿ ನಿಮ್ಮ ಜೀವನ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನನ್ನ ಹಾರೈಕೆ. ಅನೇಕ ಜನರಿಗೆ ಇದನ್ನು ಶೇರ್ ಮಾಡಿ. ಏನಂದರೆ, ಈಗ ಸ್ತ್ರೀಯರು ಉಪದೇಶಿಸಬಾರದು ಎಂಬುದಾಗಿ ಹೇಳಿರತಕ್ಕಂಥ ಈ ಮಹಾಜ್ಞಾನಿಗಳಿಗೆ ಇದು ಒಂದು ದೊಡ್ಡ ಸಾಕ್ಷಿಯಾಗಿರಲಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಅದಕ್ಕಾಗಿ ಅನೇಕ ಸಹೋದರಿ ಸಹೋದರರು ಜ್ಞಾನವಂತರಾಗಿ ಕರ್ತನನ್ನು ತಿಳಿದುಕೊಂಡು ಸ್ವಸ್ಥತೆಯನ್ನು ಪಡ್ಕೊಂಡು, ಬಿಡುಗಡೆಯನ್ನು ಪಡ್ಕೊಂಡು, ಉಪಶಮನ ಪಡ್ಕೊಂಡು ಸೇವೆ ಸಲ್ಲಿಸಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್.